ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನೋಡಿ, ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಇವತ್ತು ಕೂಡ ಮತದಾರ ಪ್ರಭುಗಳಿಗೆ ಚರ್ಚೆ ಮಾಡೋದಕ್ಕೆ ಮತ್ತೊಂದು ವಿಷಯವನ್ನು ಕೊಟ್ಟಿದ್ದಾರೆ. ಇಷ್ಟೇ, ಇಟ್ ಈಸ್ ಡೈವರ್ಟಿಂಗ್ ಪಾಲಿಟಿಕ್ಸ್. ಆದರೂ ಕೂಡ ಒಳ್ಳೆ ಸಬ್ಜೆಕ್ಟನ್ನೇ ಕೊಟ್ಟಿದ್ದಾರೆ. ನೋಡಿ, ಅದೇನೋ ಆಗಸ್ಟ್ ಕ್ರಾಂತಿ ಅಂತೆ, ಸೆಪ್ಟೆಂಬರ್ ಕ್ರಾಂತಿ ಅಂತೆ, ಸದ್ಯ ನವೆಂಬರ್ ಕ್ರಾಂತಿ. ರೈಟ್, ಈ ಕ್ರಾಂತಿಯ ಬಗ್ಗೆ ಒಂದಷ್ಟು ಶೀತಲ ಸಮರಗಳು, ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಜನ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ತಮ್ಮ ಗೌರವಕ್ಕೆ, ಪ್ರತಿಷ್ಠೆಗೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಏನಾದರೂ ಈ ಸಬ್ಜೆಕ್ಟ್ಗಳನ್ನು ಕೊಡ್ತಿದ್ದಾರಾ? ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾವು ಜಾತಿ ಜನಗಣತಿಯ ಬಗ್ಗೆ ಮಾತಾಡಬೇಕಾಯಿತು, ದಸರಾ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಚರ್ಚಾ ವಿಷಯವನ್ನು ಕೊಟ್ಟರು, ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. CM ಗದ್ದುಗೆ ಅದ್ರ ಬಗ್ಗೆ ಅದೇನೋ ಕಾಂಪಿಟೇಷನ್ ಅಂತೆ, ಒಪ್ಪಂದಗಳಾಗಿದೆಯಂತೆ, ಅದನ್ನೂ ಚರ್ಚೆ ಮಾಡಾಯಿತು. ಸಂಪುಟ ಪುನರ್ರಚನೆ ಆಯಿತು. ಇವತ್ತೇನಪ್ಪ ಅಂತ ಯೋಚನೆ ಮಾಡ್ತಿದ್ವಿ, ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಾರೆ. ರೈಟ್, ಪ್ರಿಯಾಂಕ್ ಖರ್ಗೆ ಅವರು ಹಾಗಾದರೆ ಏನು ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು RSS ಬ್ಯಾನ್ ಅಂತಲ್ಲ, ನಾವು ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು. ರೈಟ್, ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ನೋಡಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗಗಳು, ಸ್ಥಳಗಳು ಅಂತೇನಿದೆ ಅಲ್ಲಿ RSSನ ಚಟುವಟಿಕೆಗಳು ನಿಷೇಧ ಆಗಬೇಕು ಅಂತ ಹೇಳಿದ್ದಾರೆ. ವಸ್ತು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಚರ್ಚೆ ಮಾಡೋಕ್ಕೆ ಬಹಳ ಸುಲಭ. BJP ಅವ್ರು ಹೇಳ್ತಿರೋ ಥರ ಇಟ್ ಈಸ್ ನಾಟ್ RSS ಬ್ಯಾನ್ ಅಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರೆ ಒಂದು ಆರೋಗ್ಯಕರ ಚರ್ಚೆ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಅದನ್ನು ನಾನು ಕ್ಲಾರಿಟಿ ಕೊಟ್ಟೆ. ರೈಟ್, ಹಾಗಾದರೆ ಈ ಹಿಂದೆ RSS ಬ್ಯಾನ್ ಆಗಿತ್ತು. ಅಫ್ಕೋರ್ಸ್ ಅಂಥ ಚಟುವಟಿಕೆಗಳು ಈ ಹಿಂದಿನ ಇತಿಹಾಸದಲ್ಲಿ ನಾವು ಗಮನಿಸಬಹುದು. ಹಾಗಾದರೆ ತಮಿಳುನಾಡಲ್ಲಿ ಆದಂತಹ ಕೆಲವೊಂದು ಪ್ರಕ್ರಿಯೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲೂ ಕೂಡ RSSಗೆ ಸಂಬಂಧಪಟ್ಟಂತೆ ಬೆಂಬಲವನ್ನು ಸೂಚಿಸಿ RSSನ ಕಾರ್ಯಚಟುವಟಿಕೆಗಳಿಗೆ, ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು BJPಯನ್ನು ಹಣಿಯುವ ಪ್ರಯತ್ನವ. RSS ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿದ್ರೆ BJPಗೆ ಅದು ಹೇಗೆ ತೊಂದರೆ ಆಗುತ್ತೆ? RSS ಮತ್ತು BJPಯ ಸಂಬಂಧ, RSS ಮತ್ತು BJPಯ ನಡುವಿನ ಭಿನ್ನಾಭಿಪ್ರಾಯ, ಇದರಿಂದ ಕಾಂಗ್ರೆಸ್ಗಾಗುವಂತಹ ಲಾಭಗಳು, ಇದೆಲ್ಲವನ್ನ ಕೂಲಂಕುಷವಾಗಿ ಇವತ್ತು ಜಿ ಸಂವಾದದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಕರ್ನಾಟಕ ಕಾಂಗ್ರೆಸ್ಗೆ ಇದು ಹೊಸ ಚಿಂತೆಯೋ ಅಥವಾ BJPಗೆ ಇದು ಚಿಂತೆಯೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ಇವತ್ತಿನ ವಸ್ತು ವಿಷಯ RSS ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ 4ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಈ RSS ಬ್ರೈನ್ ವಾಶನ್ನು ಮಾಡುತ್ತೆ. ಈ ನಿಟ್ಟಿನಲ್ಲಿ RSSನ ಕಾರ್ಯಕ್ರಮಗಳು ಸರ್ಕಾರಿ ಸ್ಥಳಗಳಲ್ಲಿ ಆಗಬಾರ್ದು, ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಅದವರ ಬೇಡಿಕೆ, ಆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಗೆ ಸಂಬಂಧಪಟ್ಟಂತೆ ಮತ್ತು ಆಗುಹೋಗುಗಳನ್ನು, ಸಾಧಕ ಬಾಧಕಗಳನ್ನು ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆದರೆ ಈ ಒಂದು ವಿಚಾರ BJPಯನ್ನು ಕೆರಳಿ ಕೆಂಡ ಮಾಡುವಂತೆ ಮಾಡಿದೆ. ಅವ್ರು ಹೇಳ್ತಿರೋದಿಷ್ಟೇ, RSSನವರು ಸ್ವಾಭಿಮಾನಿಗಳು, RSS ಅನ್ನೋದು ಶಕ್ತಿ, RSS ಅನ್ನೋದು ದೇಶ ಪ್ರೇಮ. ನೀವೇನ್ರಿ ಜಾಗ ಕೊಡೋದು? ಮನೆಗಳಲ್ಲಿ RSSನ ಕಾರ್ಯಕರ್ತರಿದ್ದಾರೆ. ತಮ್ಮ ಮನೆಯ ಅಂಗಳದಲ್ಲೇ, ತಮ್ಮ ಮನೆಯ ಹಾಲ್ಗಳಲ್ಲೇ ಅಥವಾ ತಮ್ಮ ಮನೆಯ ಪಡಸಾಲೆಯಲ್ಲಿ RSSನ ಕಾರ್ಯಕ್ರಮಗಳು ನಡೀತವೆ ಅಂತ ಹೇಳೋದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಎಳಸು, ಅಸಂಬದ್ಧ, ತಂದೆಯವರಿಂದ ಪಡೆದುಕೊಂಡ ಸಚಿವ ಸ್ಥಾನವನ್ನು ಹೊಂದಿರುವಂಥ ಈ ವ್ಯಕ್ತಿ ಈ ರೀತಿಯ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದೇನೇ ಇದ್ರೂ ಕೂಡ ನೀವು ಗಮನಿಸಬೇಕು, ಇಲ್ಲಿ ಹಲವಾರು ವಿಚಾರಗಳಿದ್ದಾವೆ. ಏನೇನು ನೋಡ್ತಾ ಹೋಗೋಣ. ನೋಡಿ, ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂಥ ದೀರ್ಘ ಪತ್ರ ಇದು. ಹೌದು, ಶಾಲಾ ಕಾಲೇಜ್ ಇರ್ಬೋದು, ಮೈದಾನಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಇಲ್ಲೆಲ್ಲ ಅಂದರೆ ಈ ಸ್ಥಳಗಳಲ್ಲಿ RSSನ ಕಾರ್ಯಕ್ರಮಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ಮುಖ್ಯವಾದಂಥ ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಪತ್ರ. ಹಾಗಾಗಿ ಮುಖ್ಯ ಕಾರ್ಯದರ್ಶಿ ಈಗ ಆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೊಂದು ರಿಪೋರ್ಟ್ ಕೊಡ್ತಾರೆ. ಅದರ ಆಧಾರದಲ್ಲಿ ಸಿದ್ದರಾಮಯ್ಯನವರು ಫೈನಲ್ ಅಥವಾ ಒಂದು ಸಹಿ ಹಾಕಿ ಕಾರ್ಯಕ್ರಮಗಳಾಗಬೇಕಾ ಬೇಡವಾದ್ರಿಂದ ಏನಂತ ತೊಂದರೆ ಇಲ್ಲ, ಮಾಡ್ಕೊಳ್ಳಿ ಬಿಡಿ ಅಂತಲೂ ಹೇಳಬಹುದು. ಇಲ್ಲ, ಬಹಳ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಸರ್ಕಾರದ ಜಾಗಗಳಲ್ಲಿ ಈ ಕಾರ್ಯಕ್ರಮಗಳು ನಡೀಬಾರ್ದು ಅಂತ ಕೂಡ ಹೇಳ್ಬೋದು. ನೋಡಿ, ಆ ಸುದೀರ್ಘ ಪತ್ರ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ರೈಟ್ ನಾವು ಏನು ಅಂತ ಹೇಳಿದ್ರೆ, ಈ RSS ಅನ್ನುವಂಥ ಚಂಡಿಗೆ ಎಲ್ಲಿದೆ ಅಂತ ಹೇಳಿದ್ರೆ ಮುಖ್ಯ ಕಾರ್ಯದರ್ಶಿ ಅವರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸೊ ಈಗಾಗಲೇ ನಾನು ಹೇಳಿದಂತೆ ಇವತ್ತಿನ ನಮ್ಮ ಚರ್ಚಾ ವಿಷಯ ಎಲ್ಲಿಂದ ಆರಂಭ ಆಯಿತು ಅಂದರೆ ಪ್ರಿಯಾಂಕ್ ಖರ್ಗೆ ಅವರಿಂದ. ಅವರು ಕೊಟ್ಟಂತಹ ಒಂದು ಸಬ್ಜೆಕ್ಟ್ RSS ಸರ್ಕಾರಿ ಸ್ಥಳಗಳಲ್ಲಿ RSSನ ಕಾರ್ಯಕ್ರಮಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಸಿದ್ದರಾಮಯ್ಯನವರು ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಾಗಲೇ
ಸೂಚನೆಯನ್ನು ಕೊಟ್ಟಿದ್ದಾರೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿ. ಅದಕ್ಕೆ ಬಿ ಜೆ ಪಿ ನಾಯಕರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೊಡ್ತಿದ್ದಾರೆ, ಪ್ರತ್ಯುತ್ತರವನ್ನು ಕೊಡ್ತಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಎಸ್, ನೀವ್ಯಾಕ್ರಿ ಹೋಗಿದ್ರಿ ಅವತ್ತು RSSಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಾಂಗ್ರೆಸ್ನ ನಾಯಕರು ಬಹುತೇಕರು ಇದೇ RSSನ ಕುರಿತಂತೆ ಮಾತಾಡಿದ್ದಾರೆ. BJP ನಾಯಕರು ಕೂಡ ಬಹಳಷ್ಟು ಮಂದಿ ಇದೇ RSSನ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ನೋಡಿ. ಅದಕ್ಕೆ ಜನ ಕಡಿವಾಣ ಹಾಕ್ತಾರೆ. RSS ಅವರು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿಲ್ಲ. ಎಷ್ಟೋ ದಲಿತರು ಇವತ್ತು ಅನುಭವಿಸ್ತಕ್ಕಂಥ ಅಸ್ಪೃಶ್ಯತೆ ನೋವಿನ ಬಗ್ಗೆ ಅವ್ರು ಯಾವತ್ತೂ ಮಾತಾಡಲ್ಲ. ಆ ಕಡೆ ಅವ್ರ ಕಾರ್ಯಕ್ರಮಗಳಿಲ್ಲ. ಹೆಣ್ಣು ಮಕ್ಕಳಿಗೆ ಇವತ್ತು ನಡೀತಕ್ಕಂಥ ಘಟನೆಗಳ ಬಗ್ಗೆ ಅವ್ರಿಗೆ ಕಾರ್ಯಕ್ರಮಗಳಿಲ್ಲ. ಹೆಂಗ್ರಿ ಇವರೆಲ್ಲ ಧರ್ಮ ಕಟ್ತಾರೆ? ಇವತ್ತು ಎಷ್ಟೋ ಜನ ನಮ್ ಲಿಂಗಾಯತರು ನಾವು ಲಿಂಗಾಯತ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾತು ಹೇಳ್ತಾರೆ? ಅವರು RSSನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ. ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಈ ಪ್ರಿಯಾಂಕ ಖರ್ಗೆ ಏನು RSS ಟೀಕೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಚಾಲು ಮಾಡಿದಾರಲ್ಲ, ಇದು ಅವರ ಅವಸಾನಕ್ಕೆ ಕಾರಣೀಭೂತ ಆಗ್ತದೆ. ಭಾಳ ದಿವಸ ಇದು ನಡೆಯುವುದಿಲ್ಲ. ಈ ರೀತಿ ಕೆಟ್ಟದಾಗಿ ಮತ್ತು ಒಂದು ರಾಷ್ಟ್ರಭಕ್ತಿ ಇರುವಂಥದ್ದು, ಒಂದು ನ್ಯಾಷನಲಿಸಮ್, ಪೆಟ್ರಾಟಿಸಮ್ ಹೇಳುವಂಥ ಸಂಸ್ಥೆ ಸಂಘಟನೆ ಮಾಡುವಂಥದ್ದು, ಯುವಕರನ್ನು ಸಂಘಟನೆ ಮಾಡಿ ಹಿಂದುತ್ವ, ಹಿಂದೂ ಕಮ್ಯುನಿಟಿ, ಹಿಂದೂ ಸಮಾಜ ಒಗ್ಗಟ್ಟಾಗಿರಲಿಕ್ಕೆ ಎಲ್ಲ ರೀತಿಯ ಸತತವಾದಂಥ ಸಂಘಟನೆ ಮಾಡಿದಂಥದ್ದು RSS. ಇಂಥ RSS ಸಂಘಟನೆ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಪ್ರಿಯಾಂಕ ಖರ್ಗೆ. ಇದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಭಾಳ ದಿವಸ ಇರುವುದಿಲ್ಲ ತಿಳ್ಕೊಂಬಿಡಿ. ನಿಮ್ಮ ಹಣೆ ಬರ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಜನ. ಮತ್ತು ನಿಮ್ಮಿಂದ ನಿಮಗೂ ರಾಜಕೀಯ ನಾಶ ಅಷ್ಟೇ ಅಲ್ಲ, ನಿಮ್ಮಿಂದ ಕಾಂಗ್ರೆಸ್ಸಿಗೂ ನಾಶ ಅಂತ ಹೇಳ್ತೀನಿ. ನಿನ್ನೆ ಪ್ರಿಯಾಂಕ ಖರ್ಗೆ ಅವರು ಏನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಂಘದ ಚಟುವಟಿಕೆಗಳನ್ನ ಸರ್ಕಾರಿ ಏನು ಜಾಗಗಳಲ್ಲಿ ನಡೆಸೋದಕ್ಕೆ ಮಾಡಬಾರ್ದು ಬಿಡಬಾರ್ದು ಅನ್ನುವಂಥ ಏನು ಹೇಳಿಕೆಯ ಬಗ್ಗೆ ನೋಡಿದ್ದೀನಿ. ಮೂರ್ಖತನದ ಪರಮಾವಧಿ ಅಂದರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ಕೆ ಬಯಸ್ತೇನೆ. ಅಲ್ಲದೆ ಪತ್ರದಲ್ಲಿ ಸಾಂಘಿಕ ಅಂತ ಬರೀತೀರಾ, ಮಿಲನ್ ಅಂತ ಬರೀತೀರಾ, ಶಾಖೆ ಅಂತ ಬರೀತೀರಾ. 1 ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಲ್ಲ. ನಾವೇನು ಕದ್ದು ಮುಚ್ಚಿ 4 ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದ್ದೀವಾ? ಆದರೆ ಪ್ರಿಯಾಂಕ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗಿಬಿಟ್ಟಿದ್ದೀರಿ ಅಷ್ಟೇ. ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ, ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ, ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ನಾವು ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡೋದು ಬೇಡ, ರಸ್ತೆ ಬಗ್ಗೆ ಮಾತಾಡೋದು ಬೇಡ, ಗುಂಡಿಗೆ ಒಟ್ರುಗಳಿದಾವಲ್ಲ ಅದರ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಬದುಕು ವಸ್ತುಸ್ಥಿತಿ ಹೆಂಗಾಗಿದೆ, ರೇಷನ್ ಕಾರ್ಡು, ಆರೋಗ್ಯ, ಸರ್ಕಾರಿ ಶಾಲೆ, ಇದು ಯಾವುದ್ರ ಬಗ್ಗೆ ಮಾತಾಡೋದು ಬೇಡ. ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಸೋಕಾಲ್ಡ್ ಆಡಳಿತ ಪಕ್ಷ ಅದಕ್ಕೆ ಉತ್ತರ ಕೊಡಬೇಕಾಗುತ್ತಲ್ಲ. ಹಾಗಾಗಿ ನಮಗೊಂದು ಚರ್ಚೆಗೆ ವಸ್ತು ವಿಷಯ ಬೇಕಲ್ಲ, ಅದನ್ನು ಕೊಡ್ತಾ ಇದ್ದಾರೆ. ನೀವು ಮಾತಾಡೋಣ. ಸೊ ಅವ್ರು ಸೇಫ್ ಆಗಿದ್ದಾರೆ, ಸೇಫ್ ನೀವು ಮಾಡಿಕೊಡ್ತಾ ಇದ್ದೀವಿ. ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವಂಥ ಮತದಾರ ಪ್ರಭುಗಳು. ಇನ್ನು ಎರಡನೇದಾಗಿ ವಿಷಯಕ್ಕೆ ಬರೋಣ. RSS ಅಲ್ವಾ, ರೈಟ್. RSSಗೆ ಸಂಬಂಧಪಟ್ಟಂತೆ ಈಗ ನೋಡಿ, ಒಬ್ಬರು ಹೇಳ್ತಾ ಇದ್ರು ಮೂರ್ಖತನದ ಪರಮಾವಧಿ ಅಂತ ಹೇಳಿ. ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ಪತ್ರ ಬರೆದಿದ್ದಾರೆ ಅನ್ನೋದಾದರೆ, ಈಗ ನಾನೇ ಆಗಲಿ ಅಥವಾ ನೀವೇ ಆಗಲಿ, ಈಗ ಕಾಫಿ ಕುಡಿದಾಗ, ಒಂದು ಎಕ್ಸಾಂಪಲ್ ತೊಗೊಂಡು, ಕಾಫಿ ಕುಡಿದಾಗ ಅದು ಕಾಫಿ ರುಚಿಯನ್ನು ಬಲ್ಲ ನಂತರದ ಸಂದರ್ಭದಲ್ಲಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇನ್ಮೇಲೆ ಕಾಫಿ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅರ್ಥ ಇರುತ್ತೆ. ಅದರಲ್ಲಿ ನಾನು ಕಾಫಿ ಸೇವಿಸಿದಾಗ ಅದನ್ನು ಸೇವಿಸೋದೇ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಪತ್ರ ಬರೀತಿದ್ದಾರೆ ಅನ್ನೋದಾದರೆ ಯಾವ ಆಧಾರದಲ್ಲಿ, ಮಾನದಂಡ, ಕ್ರೈಟೀರಿಯಾ, ಇದನ್ನು ಕೂಡ ನಾವು ಕೇಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ
BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ. ನಮಸ್ತೆ. ಇನ್ನು ನಮ್ಮ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. ಭಕ್ತಿ ಹಾಗೂ ಧರ್ಮದ ಹೆಸರಿನಲ್ಲಿ ಯುವ ಹಾಗೂ ವಿದ್ಯಾರ್ಥಿ ಸಮೂಹವನ್ನು ದಾರಿ ತಪ್ಪಿಸ್ತಾ ಇದೆ ಈ RSS. ಈ RSSನ ಕಾರ್ಯಕ್ರಮಗಳು ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಆಗಬಾರ್ದು ಅಂತ ಸುದೀರ್ಘವಾದ ಪತ್ರವನ್ನು ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ. ಏನಂತೀರಿ ಮೇಡಮ್? ಪ್ರಿಯಾಂಕಾ ಖರ್ಗೆ ಅವರಿಗೆ ಇತ್ತೀಚೆಗೆ ಮೋಸ್ಟ್ಲಿ ಪ್ರಚಾರ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಹಾಗಾಗಿ ಪ್ರಚಾರದ ಗೀಳು ಅವರಿಗೆ, ಬೇರೇನಿಲ್ಲ. ಇವತ್ತು RSS ಬಗ್ಗೆ ಇವರು ಈ ಹಂತಕ್ಕೆ, ಈ ಮಟ್ಟಕ್ಕೆ ತಲುಪಿದಾರ ಅಂತ ಹೇಳಿದ್ರೆ ಮೋಸ್ಟ್ಲಿ ಇದು ಅವನತಿಯ ಒಂದು ಮೆಟ್ಲನ್ನು ಅವರು ಏರ್ತಿದ್ದಾರೆ ಅಂತ ಅನ್ನಿಸ್ತೀನಿ ನಾನು. ಅವರದ್ದ ಕಾಂಗ್ರೆಸ್ದ? ಕಾಂಗ್ರೆಸ್. ಓಕೆ. ಆದ್ರೆ ಕಾಂಗ್ರೆಸ್ ಪಕ್ಷ, ಇಡೀ ಪಕ್ಷದ ಇದು ಮಾತಲ್ಲ, ಇದು ಪ್ರಿಯಾಂಕಾ ಖರ್ಗೆ ಒಬ್ಬರದೇ ಮಾತು. ನಾನು ಅಂದ್ಕೊಳ್ಳಲ್ಲ ಇದು ಕಾಂಗ್ರೆಸ್ ಪಕ್ಷದ ಮಾತು ಅಂತ. ನಂಗೆ ನೋಡಿ, ಇವತ್ತು ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳಿದೆ, ಕುರ್ಚಿ ಕಾದಾಟಗಳು, ಇದೆಲ್ಲವನ್ನು ಮರೆಮಾಸಕ್ಕೆ ಇನ್ನೊಂದು ಇದನ್ನು ತಂದಿದ್ದಾರಷ್ಟೇ, ಬೇರೇನಿಲ್ಲ. ಇದು ಇಷ್ಟು ರಾಷ್ಟ್ರಹಿತವನ್ನು ಕಾಪಾಡುವಂಥದ್ದು 100ರ ಸಂಭ್ರಮದಲ್ಲಿರುವ RSSನ ಬಗ್ಗೆ ಅವರು ಮಾತಾಡ್ತಾರಂತ ಹೇಳಿದ್ರೆ, 100ರ ಸಂಭ್ರಮದಲ್ಲಿ 100 ಕಡೆ ನಡೀತಾ ಇದೆ ನಿನ್ನೆಯಿಂದ ಕಾರ್ಯಕ್ರಮ. ಅಲ್ಲಿ ಬರುವ ಜನಗಳು, ಯುವ ಸಮೂಹವನ್ನು ನೋಡಿ ದಿಗ್ಭ್ರಮೆ ಆಗಿರುತ್ತೆ ಅವರಿಗೆ. ಇದು ಯಾವ ಲೆವೆಲ್ಗೆ ಹೋಗುತ್ತೋ, ಊರಿಗೆ ಊರೇ, ದೇಶಕ್ಕೆ ದೇಶ, ಅಂದ್ರೆ ಎಲ್ಲ ಕಡೆನೂ ಒಂದೊಂದು ಪಥಸಂಚಲನದಲ್ಲಿರುವ ಜನಸಂಖ್ಯೆ ನೋಡಿ ಅವರಿಗೆ ದಿಗ್ಭ್ರಮೆ ಆಗಿರುತ್ತೆ. ಇದಕ್ಕೇನಾದ್ರು ಕಡಿವಾಣ ಹಾಕ್ಬೇಕು. ಇವ್ರು ಸಾಧ್ಯ ಇದೆ ಕಡಿವಾಣ ಹಾಕಕ್ಕೆ. ಏನ್ ಹೇಳಿದ್ರಿ ಇವರು? ಸರ್ಕಾರಿ ಶಾಲೆ ಏನ್ರಿ? RSSಗೇನು ಜಾಗ ಇಲ್ಲ ಅಂತ ತಿಳ್ಕೊಂಡ್ರ ನೀವು? ಪ್ರತಿ ಮನೆಯಲ್ಲೂ ಜಾಗ ಕೊಡೋರಿದ್ದಾರೆ. ಪಕ್ಷಾತೀತವಾಗಿ BJP ಅವ್ರು ಕೊಡ್ಬೇಕಂತ ಏನಿಲ್ಲ. RSS ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ಆ ಒಂದು RSS ಸಂಘ ಒಂದು ಮಾಡುವಂತ ಕೆಲಸ ಇದೆಯಲ್ಲ, ಆ ಕೊರೋನಾ ಟೈಮಲ್ಲಿ ಅವರು ಎಲ್ಲೂ ಕೂಡ ಟಿವಿಯಲ್ಲಿ ಬರೋ ತರ ಕೆಲಸ ಮಾಡಿಲ್ಲ. ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿದೆ RSS ಯಾವ ತರ ಕೆಲಸ ಮಾಡಿದೆ, ಅದರದ್ದು ಧ್ಯೇಯೋದ್ದೇಶಗಳೇನು, ರಾಷ್ಟ್ರಹಿತ ಬಗ್ಗೆ ಏನಿದೆ. ಚಿಕ್ಕ ಮಗುವಿನಿಂದ ಶಾಖೆಗೆ ಹೋಗ್ತಾರೆ, ಕಳಿಸ್ತಾರೆ. ಏನಕ್ಕೆ ಹೇಳಿ? ಏನನ್ನು ಕಲಿಸ್ತಾರೆ? ಇವ್ರು ಹೇಳಿದ್ರಲ್ಲ, ಏನು ದ್ರೋಹದ ವಿಚಾರ ಕಳಿಸ್ತಾರೆ. ಏನಂತ ಹೇಳಿದ್ರು? ದೇಶದ್ರೋಹ. ಒಂದು ಮಾತಿಲ್ಲಿ ಏನೋ ಅವರು ಆಡಳಿತ ನಡೆಸಕ್ಕಂತ ನಿಮ್ಗೆ ಜನಾಡಳಿತ ಕೊಟ್ಟಿದ್ದಾರೆ ನೋಡಿ, ಜನಾದೇಶ. ದುರ್ಬಳಕೆ ಮಾಡ್ತಿದ್ದೀರಾ ನೀವು, ಇನ್ನೇನ್ ಮಾಡ್ತಿಲ್ಲ. ಈ ಜನಾದೇಶ ಕೊಟ್ಟದನ್ನು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಕ್ಕೆ ನಿಮ್ ಕೈನಲ್ಲಿ ಯೋಗ್ಯತೆ ಇಲ್ಲದೆ ಕಾರಣ ಈ ತರ ಮಾತುಗಳು ಬರ್ತಾ ಇದೆ. ಇವತ್ತು 2.5 ವರ್ಷ ಆಗಿದೆ. ಏನೇನು ಹೇಳ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ? 40% ಆಯ್ತು, PSI ಸ್ಕ್ಯಾಮ್ ಆಯ್ತು, ಎಷ್ಟು ಏನೇನೋ ಸುಳ್ಳು ಹೇಳ್ಬಿಟ್ಟು 2.5 ವರ್ಷ ಆಯ್ತು. ಏನಾದ್ರೂ ಒಂದು ಇದ್ರ ಬಗ್ಗೆ ಏನೋ ಮಾಡಿದ್ರ? ಇಲ್ಲ. ಬ್ಯಾಂಗ್ಳೂರ್ ಪರಿಸ್ಥಿತಿ ಈ ತರ ಇದೆ. ರಾಜ್ಯದ ಒಂದು ನೆರೆ ಹಾವಳಿ ಬಂದು ಇಷ್ಟು 4 ಜಿಲ್ಲೆಗಳಲ್ಲಿ ಇಷ್ಟು ತೊಂದರೆಗಳಾಗಿದೆ, ಬೆಳೆ ಹಾನಿಯಾಗಿದೆ. ಒಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಮುಗೀತಾ? ಯಾರಾದ್ರಲ್ಲಿ ಉಸ್ತುವಾರಿ ಸಚಿವರುಗಳಲ್ಲಿ ಹೋದ್ರ? ಬೇಡ. ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆನೇ ಮಾತಾಡೋಣ. ಮೊನ್ನೆ 4 ದಿನದ ಹಿಂದೆ ಮೈಸೂರಲ್ಲಿ ಒಂದು ಹಕ್ಕಿಬಿಕ್ಕಿ ಅನ್ನೋ ಒಂದು ಸಮುದಾಯದ 9 ವರ್ಷದ ಒಂದು ಬಾಲಕಿಗೆ 32 ವರ್ಷದ ಕಾರ್ತಿಕ್ ಅನ್ನೋನು, ಹೌದೌದು, ಯಾವ ತರ ಪರಿಸ್ಥಿತಿ. ಒಂದು ಮಾತು ಎಲ್ಲಾದ್ರೂ ಅವ್ರು ಗುಲ್ಬರ್ಗಕ್ಕೆ ಸಂಬಂಧಪಟ್ಟಂತಹ ಮಗು ಅಂತ ಗೊತ್ತಾಯ್ತು. ಅದು ಕೂಡ ದಲಿತರ ಒಂದು ಹೆಣ್ಣು ಮಗಳು. ಏನಾದ್ರು ಅವ್ರ ಬಗ್ಗೆ ಮಾತಾಡಿದ್ರ, ಅಥವಾ ಅವ್ರಿಗೇನೋ ಪರಿಹಾರ ಕೊಡಿಸೋ ಕೆಲಸ ಮಾಡಿದ್ರ, ಅಥವಾ ಅವ್ರ ಬಗ್ಗೆ ಅಲ್ಲಿ ಹೋಗಿ ಏನೋ ವಿಚಾರಿಸಿದ್ರ? ಯಾವ ಕೆಲಸನೂ ಮಾಡಲ್ಲ. ನಾವು ಇವರಿಗೆ ಕೇಳಕ್ ಇಷ್ಟಪಡ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವು ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇಟ್ಕೊಂಡಿದ್ದೀರಾ, ಜೈವಿಕ ತಂತ್ರಜ್ಞಾನದ ಒಂದು ಇಲಾಖೆ ಇಟ್ಕೊಂಡಿದ್ದೀರಾ. ಇಡೀ SSLC ರಿಸಲ್ಟ್ ಬಂದಾಗ ಕಲಬುರ್ಗಿ ಕೊನೆಯಲ್ಲಿ 1 ಇರುತ್ತೆ, ಇಲ್ಲ 2 ಇರುತ್ತೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಒಂದು ಮೀಟಿಂಗ್ ಕರೆದು ಏನಾಗ್ತಿದೆ ನಮ್ಮ ಕಲಬುರ್ಗಿಗೆ, SSLC ಯಾವಾಗ್ಲೂ ಕೊನೆಯಲ್ಲಿ ಯಾಕಿರುತ್ತೆ, ಯಾವತ್ತಾದ್ರೂ ಒಂದಿನ ಏನೋ ಮಾತಾಡಿದ್ರ? ಅಥವಾ ಯುವ ಜನಾಂಗದ ಬಗ್ಗೆ ಏನು ಮಾಡ್ತಾ ಇಲ್ಲ ಪಾಪ. ಅಲ್ಲ, ಏನಾದ್ರೂ ಒಂದು ಹೋಗ್ಲಿ, ಎಲ್ಲಾದ್ರೂ ಒಂದು ಮೀಟಿಂಗ್ ಮಾಡಿದ್ರೆ ತೋರಿಸಿ ಅದ್ರ ಬಗ್ಗೆ. ಇಡೀ ನಾನು 2.5 ವರ್ಷ ಅಂದಿದ್ದ ಅಲ್ಲ, 45 ವರ್ಷದಿಂದ ಅವರು ಅಪ್ಪ ಮಗ ಅಲ್ಲಿ ಆಳ್ತಾ ಇದ್ದಾರೆ. ಕಲಬುರ್ಗಿಯಲ್ಲಿರುವಂತ ಪರಿಸ್ಥಿತಿ, ಅಲ್ಲಿರುವ ಒಂದು ಯುವ ಸಮುದಾಯದ ಮಕ್ಕಳ SSLC ಮಕ್ಕಳು ನೀವು ಪ್ರತಿ ವರ್ಷ ತೆಗೆದು ನೋಡ್ರಿ, ಇಲ್ಲ ಕೊನೆಯಲ್ಲಿ ಇರ್ತಾರೆ, ಇಲ್ಲ ಕೊನೆಯಿಂದ ಫಸ್ಟ್ ಇಲ್ಲ ಸೆಕೆಂಡ್ ಅಲ್ಲಿ ಇರ್ತಾರೆ. ಯಾವತ್ತಾದ್ರೂ ಒಂದ್ಸರಿ ಅಲ್ಲ ಎಲ್ಲಾ ಅಧಿಕಾರಿಗಳನ್ನು ಕರೆದ್ಬಿಟ್ಟು, ಎಜುಕೇಶನಿಸ್ಟ್ ಕರೆದ್ಬಿಟ್ಟು, ಯಾಕಪ್ಪ ಕಲಬುರ್ಗಿ ಯಾವಾಗ್ಲೂ ನಾವು ಕೊನೆಯಲ್ಲಿ ಇರ್ತೀವಿ ಅಥವಾ ಕೊನೆಯಲ್ಲಿ 2ನೇಯಲ್ಲಿ ಇರ್ತೀವಿ, ಯಾಕೆ ಇರ್ತೀವಿ ಅಂತ ಒಂದು ಯಾವತ್ತಾದ್ರೂ? ಯಾದಗಿರಿ ಲಾಸ್ಟ್ ಅಲ್ಲಿ ಇರೋದು ಯಾದಗಿರಿ ಯಾವತ್ತಾದ್ರೂ ಫಸ್ಟ್ ಬಂದದಿದೆಯಾ? ಅದು ಫಸ್ಟ್ ಬೇಡಪ್ಪ, ಒಂದ್ ಸ್ವಲ್ಪನಾದ್ರೂ ಇವ್ರು ಬಂದ್ಮೇಲೆ ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಆಗಿದೆಯಾ? ಅದಕ್ಕೆ ಏನಾಗ್ಬೇಕು? ಯಾದಗಿರಿ ಬಂದಿತ್ತ ಏನಾದ್ರು ವಿಚಾರಿಸಿದ್ರ? ಈಗ 4.5 ದಶಕದಿಂದ ಇರೋದು ಅಪ್ಪ ಮಗ ಅಲ್ಲ, ಬೇರೆ ಯಾರಿದ್ದಾರೆ ಅಲ್ಲಿ? ಹಂಗೆ
ಅಲ್ಲಿ ಕಲಬುರ್ಗಿಲಿ. ನೋಡಿ, ಅವರು ಬಂದಾಗಿನಿಂದ ಬರೀ ಈ ತರದ್ದು ಮಾತಾಡ್ತಾರೆ ಬಿಟ್ರೆ, ಯಾವತ್ತಾದ್ರೂ ಅವರ ಒಂದು ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಂತ ಒಂದು ಗ್ರಾಮೀಣ ಇದಿದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತಿ ಇಲಾಖೆ ಮತ್ತು ಜೈವಿಕ ITBT ಇಲಾಖೆ, ಹೌದು. ಇಂಥ ಇಲಾಖೆ ಇಟ್ಕೊಂಡು ಆ ಇಲಾಖೆಯಿಂದ ಒಂದು ದಿನ ಆದ್ರೂ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಈ ಇಲಾಖೆಯಲ್ಲಿ ನಾನು ಬಂದ್ಮೇಲೆ ಈ ತರದ್ ಮಾಡಿದೀನಿ. ನಂಗೆ ಇನ್ನೊಂದು ಡೌಟ್ ಇದೆ ಮೇಡಮ್, ಕೇಳ್ತೀನಿ. ಈಗ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಏನು ಪತ್ರ ಬರೆದಿದ್ದಾರೆ ಅಂದರೆ, ನೋಡಿ ಇದು ಬ್ರೈನ್ ವಾಶ್ ಆಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗಗಳಲ್ಲಿ RSSನ ಕಾರ್ಯಚಟುವಟಿಕೆಗಳು ನಡೆಯಬಾರ್ದು ಅಂತ ಹೇಳಿದ್ದಾರೆ ಹೊರತು RSS ಬ್ಯಾನ್ ಅಂತ ಏನು ಹೇಳಿಲ್ಲ ಅವರು. ಬ್ಯಾನ್ ಅಂತ ನಿಮಿಷ ಅಲ್ಲ, ನಿಮ್ಮ ಮಾತಾಡಕ್ಕಾದ್ರೆ ಅವ್ರಿಗೆ ನೈತಿಕತೆ ಇದೆಯಾ? ಬ್ಯಾನ್ ಬೇಡ. ಅವರು ನೋಡಿ, ಜವಾಹರ್ಲಾಲ್ ನೆಹರು ಏನಾದ್ರು ಬ್ಯಾನ್ ಮಾಡಕ್ ಆಯ್ತಾ? ಪ್ರಯತ್ನ ಪಟ್ರು, ವಾಪಸ್ ತಕೊಟ್ರ. ಅವರ ಮಗಳು ಇಂದಿರಾ ಗಾಂಧಿ ಅವರು ಪ್ರಯತ್ನ ಪಟ್ರು, ವಾಪಸ್ ಕೊಟ್ರ. 3 ಸರಿ ಬ್ಯಾನ್ ಮಾಡಿದ್ರೆ 3 ಸರಿ ವಾಪಸ್ ಯಾಕೆ ಕೊಟ್ರಿ? ತಪ್ಪಿಲ್ಲ, RSS ಏನೂ ತಪ್ಪಿಲ್ಲ ಅಂತ ಅವರೇ ವಾಪಸ್ ಕೊಟ್ರಲ್ಲ, ಏನಕ್ಕೆ? ಇವತ್ತಲ್ಲ ನಾಳೆ RSS ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚೆತ್ಕೊಂಡು ಮಾಡ್ತಿದ್ರೆ ಈ ಮಾತು ನೀವು ಪ್ರಿಯಾಂಕ ಖರ್ಗೆ ಅವ್ರು ಏನ್ ಮಾತಾಡಿದ್ರೆ ಅದೇ ಮಾತನ್ನು ವಾಪಸ್ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. RSSಗೆ ಗತಿ ಇಲ್ಲ ಅಂತ ತಿಳ್ಕೊಬೇಡಿ. RSS ಸಂಘ ಸಂಸ್ಥೆಗೆ ಇವ್ರದೇ ಮೈದಾನ ಬೇಕು ಅಂತ ಹೇಳ್ಬೇಡಿ. ಅಥವಾ ಆ ಮೈದಾನ ಪ್ರಿಯಾಂಕ ಖರ್ಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದಲ್ಲ, ಗವರ್ಮೆಂಟಿನ. ಅರ್ಥ ಆಯ್ತಾ? ಅವ್ರ ಸ್ವಂತ ಯಾರ್ದು ಅಲ್ಲ ಅದು. ಒಂದು ವೇಳೆ ಅದು ನಿಜವಾಗ್ಲೂ ಅವರು ಯೂಸ್ ಮಾಡಬಾರ್ದಂತಾರೆ. RSSಗೆ ಅಂತ ಎಷ್ಟೋ ಜನ ಇದ್ದಾರೆ, ಮನೆ ಅಂಗಳ ಕೊಡಕ್ಕಿದ್ದಾರೆ, ಎಷ್ಟು ಜನ ಜಾಗ ಇಲ್ಲ. RSSನ ಚಟುವಟಿಕೆ ಇದಕ್ಕಿಂತ 10 ಟೈಮ್ಸ್ ಜಾಸ್ತಿ ಆಗುತ್ತೆ ವಿನಃ ಇನ್ನು ಒಗ್ಗಟ್ಟಾಗ್ತಾರೆ, ಇನ್ನು ಇದಕ್ಕೆ ಕಮ್ಮಿ ಆಗುತ್ತೆ. ಅಥವಾ ಇದಕ್ಕೆ ಬ್ರೇಕ್ ಹಾಕ್ತಿವಂತ ಅವ್ರು ಏನಾದ್ರು ಅನ್ಸಿದ್ರೆ ಅವ್ರು 100 ಜನ್ಮ ಎತ್ತಿದ್ರು ಅದು ಸಾಧ್ಯ ಇಲ್ಲ. ರೈಟ್, ಮಾತಾಡ್ತೀನಿ. ಕುಮಾರ್ ಅವರೇ, ನೀವಾಗಲೇ ಮಾತಾಡ್ತಾ ಇದ್ದೀನಿ, ಗಮನಿಸಿದ್ರಿ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಿ. ಈಗ ನಾನಾಗಲೇ ಒಂದು ಉದಾಹರಣೆ ಸಹಿತ ಕೊಟ್ಟೆ. ನಿಮ್ಮ ಕೈ ಕಾಫಿನೋ ಟೀನೋ ಕೊಟ್ಟರೆ ಅದನ್ನು ಕುಡಿದ್ಬಿಟ್ಟು ಚೆನ್ನಾಗಿಲ್ಲ, ಇದು ಬಿಸಿಯಾಗಿದೆ, ಇಲ್ಲ ನನ್ನ ಸಕ್ಕರೆ ಕಮ್ಮಿ ಇದೆ, ಹಿಂಗೆ ಹೇಳಿದ್ರೆ ಅದಕ್ಕೊಂದು ಮೀನಿಂಗ್ ಅಂತಿದೆ, ಅದನ್ನು ರಿಸರ್ಚ್ ಅಂತ ಹೇಳ್ಬೋದು, ಅದರ ಆಧಾರದಲ್ಲೊಂದು ನಿರ್ಧಾರ ಅಂತ ಹೇಳ್ಬೋದು. ನಿಮ್ಗೆ ಆಳ ಆಗಲ್ಲ ಎಂಥದ್ದು ಅರಿವೇ ಇಲ್ಲ, ಅದರ ಕಾರ್ಯಚಟುವಟಿಕೆಗಳು ಸರ್ಕಾರಿ ಸ್ಥಳಗಳಲ್ಲೇ ಆಗಬಾರ್ದು, ಅದೇನೋ ಬ್ರೈನ್ ವಾಶ್ ಆಗುತ್ತೆ. ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಪತ್ರವನ್ನು ಬರೆದಿದ್ದಾರೆ? ನೋಡಿ, ಭಾರತ ದೇಶ ಯಾವುದೋ ಒಂದು ಸಂಘಟನೆಯಿಂದ ಬೆಳೆಯಬೇಕಾಗಿಲ್ಲ. ಭಾರತಕ್ಕೆ ತನ್ನದೇ ಆದಂಥ ಭೌಗೋಳಿಕ ಚೌಕಟ್ಟಿದೆ, ಅದರದೇ ಆದ ಭೌಗೋಳಿಕ ಹಿನ್ನೆಲೆ ಇದೆ, ಅದರದೇ ಆದಂಥ ನೆಲಗಟ್ಟಿದೆ. RSSನ ಸಿದ್ಧಾಂತಗಳು, ತತ್ವಗಳು, ಅವರ ದೊಂಬರಾಟಗಳ ಮೇಲೆ, ಅದು ಈ ಪದ ಬಳಸಲ್ಲ ನಾನು, ಒಂದು ಸಮುದಾಯದ ಸಂಬಂಧಪಟ್ಟಂತೆ ಒಂದು ಇವರು ಮೇಲಾಟದ ಒಂದು ಸಂಸ್ಥೆ. ಏನೋ ಮೋದಿಯವರು ಲಾಲ್ ಕಿಲ್ ಇದ್ರ ಮೇಲೆ ಒಂದು ಭಾಷಣ ಮಾಡ್ತಾರೆ ಮೊನ್ನೆ. ಏನೋ ಪ್ರಪಂಚದ ದೊಡ್ಡ ಸಂಘಟನೆ NGO ಅಂತ. ಮಾತಾಡೋದು ಏನು ಮಾತಾಡಿಲ್ಲ, ಕೂತ್ಕೊಳ್ರಿ ಸುಮ್ಮನೆ. ಹಂಗೆ ಮಾತಾಡ್ಬೇಡಿ ಸರ್, ಹಂಗೆ ಮಾತಾಡ್ಬೇಡಿ. ಒಂದು ನಿಮಿಷ, ಏನು ಪುಂಕಾನ್ ಪುಂಕಾನ್ ಮಾತಾಡಿದ್ರು ನಾವೇನೋ ಮಾತಾಡೋದ್ವಾ? ಕೂತ್ಕೊಳ್ಳಿ ಸುಮ್ಮನೆ, ಅನ್ನೋ ಪದ ಬೇಡ ಸರ್. ಇರಿ ಸುಮ್ಮನಿರ್ರಿ, ಇರಿ ಕೂತ್ಕೊಳ್ರಿ. ಇರಿ ಮೇಡಮ್, ಮೇಡಮ್ ಒಂದು ನಿಮಿಷ ಇರಿ, ಮೇಡಮ್ ಒಂದು ನಿಮಿಷ ಇರಿ. ಫಸ್ಟ್ ಇರಿ ಸರ್. ಕಾಂತಿ ಶೆಟ್ಟಿ ಅವರೇ ಒಂದು ನಿಮಿಷ, ಕಾಂತಿ ಶೆಟ್ಟಿ ಅವರೇ ಒಂದು ನಿಮಿಷ ಇರಿ, ಅವ್ರು ಮಾತಾಡ್ಲಿ, ಆಮೇಲೆ ಫಸ್ಟ್ ರಿಯಾಕ್ಷನ್ ಆದ್ಮೇಲೆ ಬರ್ತೀನಿ ನಿಮ್ಗೆ. ಹಾ, ರೈಟ್, ಕಂಟಿನ್ಯೂ. ಕುಮಾರ್ ಮಾತಾಡೋದು ಇರಿ ಸರ್, ಅದೇ ಭಾಷೆ. ದೇಶ ತುಂಬಾ ಬರ್ಲಿ ನಿಮ್ದಿದೆ. ಬನ್ನಿ ಸರ್, ವಿಷಯಕ್ಕೆ ಬನ್ನಿ ಸರ್. ಯಾರು ಏನು ವಿಚಾರಗಳು ಮಾತಾಡಂಗೇ ಇಲ್ಲ. ನಿಮ್ಮದೊಂದು ಮಾತಾಡಿ ಕೇಳಿಸ್ಕೊಳ್ಬೇಕು ಇಡೀ ದೇಶದ ಜನ. ತಪ್ಪು ಮಾತಾಡಿದ್ರೆ ತೆಗೀರಿ, ಹೇಳಿ. ಆಯ್ತು, ಸುಮ್ನೆ ಕೂತ್ಕೊಳ್ರಿ ಮೇಡಮ್ ಅವರೇ. ಫಸ್ಟ್ ರಿಯಾಕ್ಷನ್ ಕೊಡೋ ಆಯ್ತು, ಈ ಕಂಟಿನ್ಯೂ ನಿಶಬ್ದವಾಗಿ ಸುಮ್ಮನೆ ಕೂತ್ಕೊಳ್ರಿ ಮೇಡಮ್ ಅವರೇ. ನಾನು ಮಾತಾಡ ಇಲ್ಲ. ಆಯ್ತು, ಮಾತಾಡಿದ್ರಿ, ತಗೊಂಡ್ರಿ ವಾಪಸ್. ರೈಟ್ ರೈಟ್, ಕಂಟಿನ್ಯೂ. ನಾನು ಪ್ರಜ್ಞೆ ಇದೆ. ಎಸ್ ಸರ್, ಕಂಟಿನ್ಯೂ ಸರ್. 3 ವರ್ಷ ಆಗಿದೆ, ಇದು ಪ್ರಪಂಚದ ದೊಡ್ಡ ಸಂಘಟನೆ. ಎಲ್ಲಪ್ಪ ಈ ಸಂಘಟನೆ NGO ರಿಜಿಸ್ಟ್ರೇಷನ್ ನಂಬರು ಪ್ರಧಾನಮಂತ್ರಿಗಳೇ ಇರಿ ಎಲ್ಲಪ್ಪ ಈ ಸಂಘಟನೆ ರಿಜಿಸ್ಟ್ರೇಷನ್ ನಂಬರ್ ಹೇಳು. ಯಾವ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಆ ರಾಜ್ಯದ NGO ನಿಯಮದ ಅಡಿಯಲ್ಲಿ. ಈ ಸಂಸ್ಥೆಯ ಬ್ಯಾಂಕ್ ಖಾತೆ ಯಾವುದು, ಯಾವ ಬ್ಯಾಂಕಲ್ಲಿದೆ ಒಂಚೂರು ಹೇಳಪ್ಪ. ಹೇಳಿ. ಇವರು ಅಂಗಸಂಸ್ಥೆಗಳು ಹತ್ತಿಟ್ಕೊಂಡಿದ್ದಾರೆ, ಆ ಅಕೌಂಟ್ಗಳಿಗೆ ಹೋಗುತ್ತೆ ದುಡ್ಡು. ಗುರುಭಕ್ತಿ, ಗುರು ಕಾಣಿಕೆ ಹೆಸರಿನಲ್ಲಿ ಪ್ರತಿ ವರ್ಷ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಹಣ
ವಸೂಲಿ ಮಾಡ್ತಾರೆ. ಯಾರ ಹತ್ರ ವಸೂಲಿ ಮಾಡ್ತಾರೆ? ಇರ್ರಿ ಮೇಡಮ್, ಇರಿ. ವಸೂಲಿ ನಾವು ಸುಮ್ಮನೆ ಇರಕ್ಕಾಗಲ್ಲ ರೀ. RSS ಬಗ್ಗೆ ವಸೂಲಿ ಮಾಡ್ತಾರೆ ಅಂತ ಮಾತಾಡ್ತಾರಲ್ಲ. ಅಲ್ಲಲ್ಲ, ಇದಕ್ಕೆ ಆಮೇಲೆ ನೀವು ಕೊಡಿ, ನೋಟ್ ಮಾಡ್ಕೊಳ್ಳಿ, ಕೊಡ್ತೀವಿ. ಸರಿಯಾಗಿ ಉತ್ತರ ಕೊಡಿ ಆಮೇಲೆ. ಮತ್ತೆ ಮಾತಾಡ್ತೀವಿ. ಇಲ್ಲ ಬೇಡ, ವಸೂಲಿ ತಡ್ರಿ, ಆ ವಸೂಲಿ ನೀವೇನ್ ಹೇಳ್ತೀರ ಅದ್ ಮಾಡಿರಂತೆ, ನೋಟ್ ಮಾಡ್ಕೊಳ್ಳಿ ಮೇಡಮ್. ರೈಟ್, ಪಟ್ಟಿ ಹೇಳ್ತೀನಿ ನಾನು. ವಸೂಲಿ ಯಾರು ಮಾತಾಡಿದ್ರೆ ಹೇಳ್ತೀನಿ, ನಿಮ್ ಪಟ್ಟಿ ಹೇಳ್ತೀನಿ. ಮೇಡಮ್ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ರೈಟ್, ವಸೂಲಿ ಆಯ್ತು. ಇವರು ಸಂಸ್ಥೆಯ ಅಷ್ಟು ದೊಡ್ಡ ಭವನವನ್ನ ದೆಹಲಿಯಲ್ಲಿ ಕಟ್ಟಿದ್ದೀರಿ. ಎಲ್ಲಿಂದ ಬಂತಪ್ಪ? ಯಾವುದು ಮೂಲ ನಿಮ್ದು ಹಣದ್ದು? ITBT ಏನಿದೆ, IT ಏನಿದೆ, ಯಾವ ಸಂಘಟನೆ ಹೆಸರು ಕಟ್ಟಿದ್ದೀರಿ? ಎಲ್ಲಿಂದ ಬಂತು ನಿಮ್ಮ ಹಣದ ಮೂಲ ಯಾವುದು? ಹೇಗೆ ಕಟ್ಟಿದ್ರಿ? ರಿಜಿಸ್ಟ್ರೇಷನ್ ಇಲ್ಲದೆ ಇರೋ ಒಂದು ಸಂಸ್ಥೆ. ದಾನಿಗಳು ಕೊಟ್ಟಿದ್ದಾದ್ರೂ ಒಂದು ಲೆಕ್ಕ ಕೊಡ್ಬೇಕಲ್ಲ ದೇಶಕ್ಕೆ. ಎಲ್ಲಿ ಕೊಟ್ಟಿದ್ದೀರಿ? ದೇವಸ್ಥಾನದ ಹೆಸರಿನಲ್ಲಿ 2 ಸಾರಿ ಹಣ ಎತ್ತದ್ರಿ, ಮನೆ ಹತ್ರ ಬ್ಯಾಗ್ ಹಾಕೊಂಡು ದುಡ್ಡು ಎತ್ತದ್ರಿ. ಯಾವ ಅಕೌಂಟ್ ಕೊಡ್ಬೇಕಪ್ಪ ಅಂತ ಕೇಳಿದ್ರೆ ಯಾರು ಅಕೌಂಟ್ ನಂಬರ್ ಹೇಳಿ. ದೇಶದ ಜನಕ್ಕೆ ಲೆಕ್ಕ ಕೊಟ್ರ ಇವತ್ತವರೆಗೂ ಲೆಕ್ಕ ಕೊಟ್ಟಿದ್ದೀರಿ. ವಸೂಲಿ ಅಂತ ಹೇಳಿ ಆಯ್ತು ಬಿಡ್ರಿ ಮೇಡಮ್. ಪ್ರಿಯಾಂಕಾ ಖರ್ಗೆ ಅವರ ಒಂದು ಪತ್ರ ಪೂರ್ಣ ಪ್ರಮಾಣದ ಪಾಠ ಓದ್ಲಾ ನಾನು? ಬೇಡ ಸರ್, ಓದ್ಬಿಟ್ಟಿದೀವಿ ನಾವು. ಓದ್ಲಾ? ಒಂದು ರಿಜಿಸ್ಟ್ರೇಷನ್ ಅಲ್ಲದೆ ಇರೋ ಸಂಸ್ಥೆ ಅವ್ರ ಪತ್ರದಲ್ಲಿ ಬರೆದಿದ್ದಾರೆ. ಅವರು ನಡೆಸುವ ಅನೈತಿಕವಾದಂತ ಅನೈತಿಕ ನೋಡಿ ಆ ಪದ ಬಳಕೆ ನಾನು ಬಿಡಲ್ಲ. ಅನೈತಿಕವಾದ ಏನು ಅನೈತಿಕ? ಸರ್ಕಾರಿ ಸ್ಥಳಗಳಲ್ಲಿ ಅನೈತಿಕ ಅಂತೆ ಅವರ ಬುದ್ಧಿ ಭ್ರಮಣೆ ಮಾಡುವಂತಹ ಆಲೋಚನೆಗಳನ್ನ ಬಿತ್ತುವ ಸಮಾಜದ್ರೋಹಿ ವಿಚಾರಗಳನ್ನ ಇರಿ ಮೇಡಮ್, ಬಹಳ ಅವಕಾಶ ಇದೆ, ಮಾತಾಡ್ಲಿ ಬಿಡಿ, ಅವಕಾಶ ಇದೆ, ನೀವು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಅವಕಾಶ ಖಂಡಿತ ಇದೆ. ಮನುಷ್ಯ ವಿರೋಧಿ ಚಿಂತನೆಗಳನ್ನ ಬಿತ್ತುವ, ಉದಾಹರಣೆಗೆ ಮತ್ತು ಸಮಾಜದಲ್ಲಿ ಶಾಂತಿಯನ್ನ ಕದಡುವ, ಮತ್ತೊಬ್ಬರ ಮೇಲೆ ದ್ವೇಷ ಅಸೂಯೆ ಬಿತ್ತುವ ವಿಚಾರಗಳನ್ನ ಬಿತ್ತುವ ಒಂದು ಸಂಘಟನೆ ಸರ್ಕಾರಿ ಸ್ಥಳಗಳಲ್ಲಿ ನಡೆಯುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಏನಿದ್ದರೂ ಸಮಾಜ ನಿರ್ಮಾಣದ ಮತ್ತು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುವ ಮತ್ತು ಕ್ರೀಡಾ ವಾತಾವರಣವನ್ನು ನಿರ್ಮಾಣ ಮಾಡುವ ಚಟುವಟಿಕೆಗಳು ನಡೆಯಬೇಕೇ ಹೊರತು ಇಂತಹ ವಿಚಿತ್ರಕಾರಕ್ಕೆ ಆಲೋಚನೆಗಳನ್ನ ಪಸರಿಸುವಂತ ಕೆಲಸ ಮಾಡುವ ಈ ಸಂಸ್ಥೆಯ ಚಟುವಟಿಕೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ನಡೀಬಾರದು. ಉದಾಹರಣೆ ಹೇಳ್ಬೇಕು ನನಗೆ, ಉದಾಹರಣೆ ಹೇಳ್ಬೇಕು. ಯಾವ್ಯಾವ ಚಟುವಟಿಕೆ, ಎಲ್ಲೆಲ್ಲಿ ಕೇಸ್ ಆಗಿದೆ, ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಿ ಎಲ್ಲ ನಿಲ್ಲಿಸ್ಕೊಡಿ. ತಡ್ರಿ ಮೇಡಮ್, ತಡ್ರಿ ಇಲ್ಲ ಇರಿ ಮೇಡಮ್, ಯಾವ ಕೇಸ್ ಅಂತ ತಗೋತೀನಿ ನಾನು. ಇರಿ ಕರ್ಕೋತಾರೆ RSS ಗೂ ಬಿಜೆಪಿಗೂ ಒಂದು ದೇಶದ್ರೋಹಿ ಘಟನೆ ಹೇಳ್ರಿ. ಕೂತ್ಕೊಳ್ರಿ, ಗೊತ್ತಿದೆ. ತಾಲಿಬಾನಿಗಳು ಕರ್ಕೊಂಡ್ ಬಂದಿಲ್ಲ ಮೊನ್ನೆ, ಭಾಷಣ ಮಾಡ್ತಿದ್ರು ಜೈಶಂಕರ್. ಬಿಜೆಪಿ ಮಾತಾಡ್ತಿದ್ದೀರಿ ಮತ್ತೆ ಸುಮ್ಮನೆ ನಿಮ್ ಸರ್ಕಾರ ಕರ್ಕೊಂಡ್ ಬಂದಿರೋ ಭಾರತ ದೇಶಕ್ಕೆ ತಾಲಿಬಾನಿಗಳ ಬಗ್ಗೆ ಪುಂಖವಾಗಿ ಭಾರತ ದೇಶದ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ಅವ್ರಿಗೆ ಯಾಕೆ ಉರಿಯುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟ್ ರಿಯಾಕ್ಷನ್ ಕೊಡ್ತಿಲ್ಲ. ನಮ್ಮ ಪಕ್ಷದ ಚಿಂತನೆ ಏನು, ಈ ನಿರ್ಬಂಧ ಏರಿ ಸಾರ್ವಜನಿಕ ಸ್ಥಳಗಳಿಗೆ ಅಂತ ಒಂದು ಕೋರಿಕೆ ಪತ್ರಿಕೆ ಇವ್ರಿಗೆ ಇಷ್ಟೊಂದು ಏನು ಅಲ್ಲಿ ಎಲ್ಲೂ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಮಾತಾಡೋದು ಅವ್ರ 15 ನಿಮಿಷ ಮಾತಾಡಿದ್ದಾರೆ, ನಾನು ಒಂದು ಶಬ್ದ ಮಾತಾಡಿಲ್ಲ. ಮಾತಾಡ್ತಾರೆ ಒಂದು ನಿಮಿಷ ಒಂದು ಅನೈತಿಕ ಚಟುವಟಿಕೆ ಹೇಳ್ರಿ ನೀವು. ನಿಮ್ಮ ಭಾರತ ದೇಶದ ಆಡಳಿತ ಪಕ್ಷದ ವಕ್ತಾರಿದ್ದೀರಾ. ಅನೈತಿಕ ಅಂತ ಹೇಳಿದ್ರ ಜಾಗೃತಿ ಆಗಿರ್ಲಿ, ನಾಲಿಗೆ ಉತ್ತರ ಕೊಡಿ. ಏನ್ರಿ ಅನೈತಿಕ, ಏನ್ರಿ ಅನೈತಿಕ ಉಳಿದೆ? ಒಂದು ಅನೈತಿಕ ಚಟುವಟಿಕೆ ಹೇಳ್ರಿ, ಒಂದು ಉತ್ತರ ಕೊಡ್ರಿ. ಎಲ್ಲಾ ದಾರಿಗಳು ಅನೈತಿಕ, ಸಂಘಟನೆ ರಿಜಿಸ್ಟ್ರೇಷನ್ ಆಗಿಲ್ಲ. ಹೇಳಿ ಮೇಡಮ್, ಹೇಳಿ ಮೇಡಮ್, ಹೇಳಿ. ಈಗ 100 ವರ್ಷ ಆಗಿದೆಲ್ಲ, 100 ವರ್ಷದಲ್ಲಿ 60 ವರ್ಷ ನೀವು ದೇಶ ಏನು ಕಡಲೆಕಾಯಿ ತಿಂತಾ ಇದ್ರ ನೀವು? ಏನ್ ಮಾಡ್ತಾ ಇದ್ರಿ ನೀವು?
ಹುರ್ಕೋತಾ ಇದೀರಿ ನೀವು? ಯಾಕೆ ಹುರ್ಕೋತಾ ಇದೀರಿ? ಆಯ್ತು, ಇದೇ RSS ಹೇಳಿ ಮ್ಯಾಮ್. ಬಿಜೆಪಿಯವರು. ಅನೈತಿಕ ಚಟುವಟಿಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಇವರು. ನನಗೆ ಸಮಯ ಇಂಥದ್ದು ಕೊಟ್ಟಿಲ್ಲ. ಯಾವ್ದಾದ್ರು ಆಯ್ತು ಸರ್. ಮುತ್ತಿಗೆ ಇದ್ರಾ? ಅಥವಾ ಯಾರಾದ್ರೂ ಕಳ್ತನ ಮಾಡಿದ್ರಾ? ಅಥವಾ ಯಾರಿಗಾರು ಮರ್ಡರ್ ಮಾಡಿದ್ರಾ? ಕಂಪ್ಲೇಂಟ್ ಕೊಡ್ತೇವೆ. ಗಣಪತಿ ಉತ್ಸವ ಮಾಡಬೇಕು ಅಂದ್ರು ಪರ್ಮಿಷನ್ ತೆಗೆದುಕೊತಾರೆ ಅಲ್ಲಿ ಸಂಘಟನೆಗಳು. ಅಣ್ಣಮ್ಮನ ಹಬ್ಬ ಮಾಡಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೋತಾರೆ. ಊರಬ್ಬ ಆಚರಣೆ ಮಾಡಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೋವೆ. ಜಾತ್ರೆ ನಡೆಸ್ತೀವಿ ಅಂದ್ರೂ ಅಲ್ಲಿ ಸ್ಥಳೀಯ ಪರ್ಮಿಷನ್ ಬೆಂಕಿ ಹಾಕ ಅನೈತಿಕ ಚಟುವಟಿಕೆ ಒಂದು ಹೇಳಕ್ಕಾಗಲ್ಲ ನೀವು. ಅನೈತಿಕ ಚಟುವಟಿಕೆ ಬಗ್ಗೆ ಹೇಳ್ರಿ. ಅನೈತಿಕತೆ ಅಲ್ವಾ? ನೆನ್ನೆ ನೀವು ಮಾತಾಡ್ರಿ. ಬುದ್ಧಿ ಪ್ರಮಾಣ ಅಂತ ಹೇಳಿದ್ರಿ. ಏನು ಬುದ್ಧಿ ಪ್ರಮಾಣ ಮಾಡಿದಾರೆ? ಏನ್ರಿ ನೀವು ನೆನ್ನೆ ಜೈಶಂಕರ್ ಭಾರತ ದೇಶಕ್ಕೆ ಕರ್ಕೊಂಡ್ಬಂದು ದಿವ್ಯಾ, ಇವರು ಮಹಿಳೆ ಒಬ್ರು ನಂಗೆ ಅನೈತಿಕ ಚಟುವಟಿಕೆ ಯಾವ್ದಂತ ಬೇಕು ನಂಗೆ. ಆಡಳಿತ ಪಕ್ಷದ ವಕ್ತಾರರಿದ್ದೀರಾ, ಉತ್ತರ ಕೊಡಿ ಇದಕ್ಕೆ. ನಿಮ್ಮ ಅನೈತಿಕತೆ ಏನು ಅನ್ನೋದನ್ನ ಹೇಳ್ತೀನಿ. ಏನ್ ಹೇಳಿ ಹೇಳಿ ಸರ್, ಏನ್ ಹೇಳಿ. ನೀವು ಒಬ್ಬ ಮಹಿಳೆ, ಮೇಡಮ್ ಅವರು ಒಬ್ರು ಮಹಿಳಾ ಪತ್ರಕರ್ತರು, ತಾಲಿಬಾನಿಗಳನ್ನ ಭಾರತ ದೇಶಕ್ಕೆ ಕರ್ಕೊಂಡ್ಬಂದು ಯಾರು? ಜೈಶಂಕರ್ ನಿಮ್ಮ ಇವಾಗ RSS ಬಗ್ಗೆ ಮಾತಾಡ್ತಿದ್ದೀರಾ? ಕೇಳಿಸ್ಕೊಳ್ರಿ. RSS ಬಗ್ಗೆ ಮಾತಾಡಿದ್ರೆ ಉತ್ತರ ಕೊಡಿ. ನೀವು ಅದನ್ನ RSS ಬಗ್ಗೆ ಮಾತಾಡಿದ್ರೆ ಉತ್ತರ ಕೊಡಿ ಅದಕ್ಕೆ. ಅಲ್ವಾ? RSS ಬಗ್ಗೆ ಮಾತಾಡಿದ್ದೀರಾ, ಅನೈತಿಕ ಅಂತ ಹೇಳಿದ್ದೀರಾ, ಬುದ್ಧಿ ಪ್ರಮಾಣ ಅಂತ ಹೇಳಿದ್ದೀರಾ, ದೇಶದ್ರೋಹಿ ಇದ್ದೀರಾ, ಗಜದಿಂದ ಒಂದು ಆನ್ಸರ್ ಕೊಡ್ರಿ. ಅವ್ರು ಎಲ್ಲೆಲ್ಲಿ ವಸೂಲಿ ಇದೇ ಮಾಡಿದ್ದಾರೆ? RSS ನೀವು ಮುಸಲ್ಮಾನರು, claim ಮಾಡಿದ್ದೀರಾ? ಪಾಕಿಸ್ತಾನ, ದೂರು ಕೊಟ್ಟಿದ್ದೀರಾ? ಅಫ್ಘಾನಿಸ್ತಾನ, ಹೇಳಿ ಸರ್. ತಾಲಿಬಾನ್ ಬಗ್ಗೆ ನೀವು ಸಮಾಜದ ಇಡೀ ಪ್ರಜ್ಞಾವಂತಿಕೆಯನ್ನು ಭಾರತ ದೇಶದಲ್ಲಿ ಕಾಪಾಡೋರಲ್ವಾ? ಬೆಂಕಿ ಉಂಡೆಗಳನ್ನು ಉಗುಳಿದ್ದಾರೆ. ಒಬ್ಬ ಮಹಿಳಾ ಪತ್ರಕರ್ತೆಯನ್ನು ಈ ತಾಲಿಬಾನ್ಗಳನ್ನ ಕರ್ಕೊಂಡ್ಬಂದು ನನ್ನ ದೇಶ ಯಾರು RSS? RSS? ಹೌದಲ್ವೇನ್ರಿ? RSS ಫಾಲೋ ಮಾಡೋರು ಅಲ್ವಾ ನೀವು? ನಾಲೆಜ್ ಇಲ್ಲ ರೀ. ದಯವಿಟ್ಟು ಯಾರಿಗಾರು ಲೈನ್ ತಗೊಳ್ಳಿ. ಇದನ್ನು ರೆಕಾರ್ಡ್ ಮಾಡಿ. ಆಡಳಿತ ಪಕ್ಷದವರು ಮಾತಾಡಿದವರು ನೀವು ರೆಕಾರ್ಡ್ ಮಾಡಿ ದಯವಿಟ್ಟು. ಪರವಾಗಿ ಬಿಜೆಪಿ ಅವರು ಯಾಕೆ ವಕಾಲತ್ತು ವಹಿಸ್ತಾ ಇದ್ದಾರೆ? ಯಾಕೆ ವಕಾಲತ್ತು ವಹಿಸ್ತಾ ಯಾಕೆ ವಹಿಸಬಾರ್ದು? ನೀವು ಅಲ್ಲ ಅನ್ನೋದಾದ್ರೆ ನೀವ್ ಯಾಕೆ ವಕಾಲತ್ತು ವಹಿಸ್ತಿದ್ದೀರಿ? ನನಗೆ ನಿಮ್ಮ ಧ್ವನಿ ಇಲ್ಲೇ ಅರ್ಥ ಆಗುತ್ತೆ. ನಮ್ಮ ಮಹಿಳಾ ಪತ್ರಕರ್ತೆಯರನ್ನ ಹೊರಗಡೆ ತಾಲಿಬಾನ್ಗಳ ಬಗ್ಗೆ ಮಾತಾಡ್ತಿದ್ದೀರಾ, ಬುದ್ಧಿ ಪ್ರಮಾಣ ಬಗ್ಗೆ ಮಾತಾಡ್ತಿದ್ದೀರಾ? ಹೇಳಕ್ಕಾಗುತ್ತಾ? ಜೈಶಂಕರ್ ಅವರು ಮಹಿಳಾ ನೀವು RSS ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಬಗ್ಗೆ ಯಾಕೆ ಮಹಿಳಾ ಮಾತಾಡ್ತಿದ್ದೀರಿ? ಪತ್ರಕರ್ತರನ್ನ ದಯವಿಟ್ಟು RSS ಬಗ್ಗೆ ಅದಕ್ಕೆ ಉತ್ತರ ಕೊಡ್ರಿ. ಪತ್ರಿಕಾಗೋಷ್ಠಿ ಒಳಗಡೆ ನೀವು ಸಮಾಜದ ಸುಸ್ಥಿತಿಯನ್ನು ಕಾಪಾಡುವಂತ ಕಾಂಗ್ರೆಸ್ RSS ನ ಈ ಚಟುವಟಿಕೆಯನ್ನ ಗಮನಿಸಿ ದೂರು ದಾಖಲಿಸಿದ್ಯಾ? ದೂರು ದಾಖಲಿಸಿದ್ದೀರಾ? ಇನಿಷಿಯೇಟಿವ್ ತಗೊಂಡಿದ್ದೀರಾ? ಅನೈತಿಕ ಚಟುವಟಿಕೆಗಳು ಕಣ್ಣಿಗೆ ಕಂಡ್ರು ಕೂಡ ಕಣ್ಮುಚ್ಕೊಂಡು ಎಲ್ಲಿದೆ ಅನೈತಿಕ ಚಟುವಟಿಕೆ? ಹೇಳಿ ಎಲ್ಲಿದೆ? ಹೇಳಿ ಹೇಳಿ. ಎಲ್ಲಿ ಅನೈತಿಕ ಚಟುವಟಿಕೆ? ಏನು ಬುದ್ಧಿ ಪ್ರಮಾಣ ಇವರಿಗಾಗಿದೆಯಾ? ಅನೈತಿಕ. ನಿಮ್ಮ ನನ್ನ ಪಥಸಂಚಲನ ನಡೆಸಿದ್ದೆ ಅನೈತಿಕ. ಎಲ್ಲರೂ ಪರ್ಮಿಷನ್ ತಗೊಂಡಿದ್ದೀರಾ? ಬಾಯಿ ಬಿಚ್ಕೊಂಡು ಕೂತ್ಕೊಳ್ಳಿ. ಪಥಸಂಚಲನ ಬಗ್ಗೆ ಮಾತಾಡ್ತೀರಾ? ಪರ್ಮಿಷನ್ ಯಾಕ್ರಿ ತಗೋಬೇಕು ಪರ್ಮಿಷನ್ ನಿಮ್ಮ ಹತ್ರ? ಏನ್ರಿ ನಾವು ತಪ್ಪು ಕೆಲಸ ಮಾಡಿದೀವ? ಅನೈತಿಕ ಕೆಲಸ ಮಾಡಿದೀವ? ಏನು ಬುದ್ಧಿ ಪ್ರಮಾಣ ಏನಾದ್ರು ಆಗಿದೆಯಾ ನಿಮ್ಗೆ? 100 ಕಡೆ ನಡೆಯುತ್ತೆ. ದಮ್ಮು ತಾಕತ್ತಿದ್ರೆ ನಿಲ್ಲಿಸ್ರಿ ನೀವು. ನಿಲ್ಲಿಸಿ ನೀವು. ನೈತಿಕವಾಗಿ ಬನ್ರಿ. ನಿಲ್ಲಿಸಿ ನೀವು. ರಿಜಿಸ್ಟ್ರೇಷನ್ ಮಾಡಿಸ್ರಿ. ಅದ್ರ ಬ್ಯಾಂಕ್ ಖಾತೆ ನಂಬರ್ ಹೇಳ್ರಿ. ಅವಾಗ ನಿಮ್ ನೈತಿಕತೆ, ನಿಮ್ ದಮ್ಮು ತಾಕತ್ತು. ಬ್ಯಾಂಕ್ ಖಾತೆಗೆ ಮೇಡಮ್ ನೀವು ತಿಳ್ಕೋಬೇಕು. ಇವತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ನಿಮಿಷ ಮಾತಾಡೋದ್ಬಿಡ್ರಿ. ಸಮಾಜಘಾತಕ ಶಕ್ತಿಗಳು ನೀವು. ಮಾತಾಡಿದ್ ನಾನಲ್ಲ. ಇವತ್ತೇನು 3,000 ಕೋಟಿ ಖರ್ಚು ಮಾಡಿ 100 ಅಡಿ ಎತ್ತರದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಮಾಡಿದಾರಲ್ಲ, ಅವ್ರು ಹೇಳಿದ ಮಾತು ನಾನು ಹೇಳ್ತೇನೆ. ಏನ್ ಹೇಳಿದ್ರು? ಈ ದೇಶದ ಬಿಡಿ ಮೇಡಮ್, ವಿಷಕಾರಿ ಮತ್ತು ಸಮಾಜದ್ರೋಹಿ, ಸಮಾಜಘಾತುಕ. ಆ ಕಾರಣಕ್ಕೆ RSS ನ ನಿಷೇಧ ಮಾಡ್ತಿದ್ದೇನೆ ಅಂತ ಹೇಳಿದ್ದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. 3,000 ಕೋಟಿ ಖರ್ಚು ಮಾಡಿ ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ಮಾಡಿದಿರಲ್ಲಪ್ಪ, ಅವರೆಲ್ಲ ಫಸ್ಟ್ ನಿಷೇಧ ಮಾಡಿದ್ದು. ನಿಮಗೆ ಮದ್ರಸಾ ಚರ್ಚ್ ಎಲ್ಲ ಏನು ಕಾಣಲ್ಲ. ನಿಮಗೆ ಕಾಣಿಸ್ತಾ ಇರೋದು ದೇಶದ್ರೋಹಿ, ದೇಶದ್ರೋಹಿಗಳು ಯಾರು ಅನ್ನೋದನ್ನು ಯೋಚನೆ ಮಾಡಬೇಕು. ಅವ್ರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ನೀವ್ ಯಾಕೆ ಮಾಡ್ಸಿಲ್ಲ? ಯಾವುದಾದ್ರೂ ಒಂದು ನಿಮಿಷ ದಿವ್ಯ, ಒಂದು ಮಾತು ನಾವು ಉತ್ತರ ಕೇಳಲೇಬೇಕು ಅವರಿಗೆ. ಯಾಕೆ ಮಾಡಿಸಿಲ್ಲ? ಉತ್ತರ ಕೊಡ್ತೀನಿ ಅದಕ್ಕೆ. ಉತ್ತರ ಕೊಡ್ತೀನಿ ಇದಕ್ಕೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಏನ್ರಿ ಅನೈತಿಕ ಸಂಸ್ಥೆ? ಏನ್ರಿ ಅನೈತಿಕ ಸಂಸ್ಥೆ? ಬಿಜೆಪಿ ಏನ್ರಿ ಅನೈತಿಕ ಸಂಸ್ಥೆ? ಏನ್ರಿ ಬುದ್ಧಿ ಪ್ರಮಾಣ ಏನಾದ್ರೂ ಆಗಿದೆ ನಿಮ್ಗೆ? ಬುದ್ಧಿ ಬಿದ್ದಿದೆಯಾ ಏನಾದ್ರೂ? ದೇಶದ ಕಾನೂನಿನ ಗಾಳಿ ತೂರ್ತಿರೋರು ಇದೇ ಬಿಜೆಪಿ ಅವರು. ಗಾಳಿ ತೋರ್ತಿದ್ದೀರಾ? ಇವ್ರ ಕಾನೂನು ಇಲ್ವಾ? ಯಾಕೆ ಪರ್ಮಿಷನ್ ತಗೊಳ್ಳಿ ನೀವು ಪಥಸಂಚಲನ ನಡೆಸಿದ್ರಿ? ಕಾನೂನಿನ
ಪಾಲನೆ ಯಾಕೆ ಸಂಚಲನ ಮಾಡ್ತಾರಾ? ನಡೆಸಿದ್ರಿ? ಪ್ರತಿಯೊಬ್ಬರು ಒಂದು ಪ್ರತಿಭಟನೆ ಪಾಲನೆ ಮೇಡಮ್, ಮಾಡ್ತಾರಾ? ಒಂದು ಪ್ರತಿಭಟನೆ ಪ್ರತಿಯೊಬ್ಬರು ಮಾಡಬೇಕು ಅಂದ್ರೆ ಕಾನೂನನ್ನ ಪಾಲನೆ ಫ್ರೀಡಮ್ ಪಾರ್ಕ್ ಮಾಡ್ತಾರಾ? ಮಾಡಿ ಅಂತ ನೋಡಿ, ಹೇಳ್ತಾರೆ ಆಗ್ಲೇ ಪೊಲೀಸರು. ಕಾಂತಿ ಶೆಟ್ಟಿ ಅವರು ಇವ್ರು ಹೆಂಗೆ ಒಂದು ಮೆರವಣಿಗೆ ಮಾಡಿದ್ರು, ನೋಡಿ, ಪಥ let me ಸಂಚಲನ answer. ಮಾಡ್ಕೊಂಡ್ರು. Let me answer. ಅದು ಮದರಸಗಳ ಆಮೇಲೆ ಬಗ್ಗೆ ಇನ್ನೂ ಮಾತಾಡೋದು, ಒಂದು ಚರ್ಚ್ಗಳ ಬಗ್ಗೆ ಮಾತಾಡೋದು, ಇನ್ನೂ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಇವ್ರ ತರ ಅವರಿಗೆ ಕರಿ ಟೋಪಿ ಮಾತ್ರ ಕಾಣುತ್ತೆ, ಬಿಳಿ ಟೋಪಿ ಕಾಣಲ್ಲ. ಕರಿ ಟೋಪಿ ಮಾತ್ರ ಕಾಣುತ್ತೆ, ಬಿಳಿ ಟೋಪಿ ಕಾಣಲ್ಲ ಅವರಿಗೆ. DK ಶಿವಕುಮಾರಿಗೆ ಕರಿ ಟೋಪಿ ಕಾಣುತ್ತೆ, ಬಿಳಿ ಟೋಪಿ ಕಾಣಲ್ಲ ಅವರಿಗೆ. ಬೇರೆ ಏನು ಕಾಣಲ್ಲ ಅವರಿಗೆ. ಮೇಡಮ್, ನಾನು 5 ಪ್ರಶ್ನೆ ಕೇಳ್ತೀನಿ. 5 ಪ್ರಶ್ನೆ ಆಮೇಲೆ ಹೇಳ್ರಿ. ಒಂದ್ ನಿಮಿಷ, ನಮ್ಗೆ ಉತ್ತರ ಕೊಡಕ್ಕೆ ನಮ್ಗೆ ಎರಡು ಅವರ ಅಷ್ಟೇ ಹೇಳಿದ್ರಿ. ಬುದ್ಧಿ ಭ್ರಮಣ ಅಂತ ಹೇಳಿದ್ರಿ, ಮತಿ ಭ್ರಮಣ ಅಂತ ಹೇಳಿದ್ರಿ. ನಾನ್ ಕೇಳ್ತೀನಿ 5 ಪ್ರಶ್ನೆ. ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನು? 10 ಸಾಧನೆಗಳ ಹೆಸರು ಸಿಕ್ತು. ಒಂದ್ ನಿಮಿಷ, ಆಯ್ತಾ? ಒಂದ್ ನಿಮಿಷ, ಒಂದ್ ಒಂದ್ ನಿಮಿಷ, ಇನ್ನೊಂದು ಒಂದ್ ನಿಮಿಷ. 5 ನಿಮ್ಮಲ್ಲಿ 5 ಪ್ರಶ್ನೆ. ನಾನು ಏನು ನಿಮ್ಮನ್ನ ಏನ್ ಬೇಕಾದ್ರೆ ಮಾತಾಡ್ತೀನಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಐದು ಪ್ರಶ್ನೆ. ಇವರು ಇದೇಪ್ಪ. ಒಂದ್ ನಿಮಿಷ, ಒಂದ್ ನಿಮಿಷ ರೀ. 5 ಪ್ರಶ್ನೆ 2.5 ವರ್ಷದ ಅದು ಉತ್ತರ ಕೊಟ್ಬಿಡಿ, ನಾನೇನು ಮಾತಾಡ. ನನಗೆ ಅವ್ರ ಪ್ರಶ್ನೆ ಕೇಳೋ ಬದಲು ಇವ್ರು RSS. ಯಾವುದು ಇಲ್ಲಿ ಮತಿ ಇವ್ರು ಹಂಗೆ ಸಂಸ್ಥೆಗಳು. ಯಾವುದು ಇವ್ರಿಗೂ ಸಂಬಂಧ ಏನು? ಮಾತಾಡಕ್ ಬಿಡ್ರಿ. ಒಂದು ಅನೈತಿಕ ಸಂಘ. ಏಯ್, ಸಂಬಂಧ ಹೇಳ್ತೀರಿ ನಮ್ಗೆ. ಅನ್ರಿಜಿಸ್ಟರ್ಡ್. ಏನ್ ಮಾತಾಡ್ತೀರಾ ನೀವು? ಅನ್ರಿಜಿಸ್ಟರ್ಡ್. 100 ವರ್ಷಗಳ ಸಾಧನೆ ಏನು? ನಿಮಗೆ ಬ್ಯಾಂಕ್ ಖಾತೆ ಹೆಸರು ಬೇಕು. ಹೇಳಿ. ಬ್ಯಾಂಕ್ ಖಾತೆ ಬೇಕು. ಖಾತೆ ಯಾವ್ದು ಹೇಳಿ? 100 ವರ್ಷದ ಸಾಧನೆನ ಹೇಳಿ. 2.5 ವರ್ಷದಲ್ಲಿ ನನ್ನ 2.5 ವರ್ಷದಲ್ಲಿ ಒಂದ್ ನಿಮಿಷ. ನಾನು RSS ದಿವ್ಯಾ ನಮ್ಗೆ ಮಾತಾಡಕ್ ಬಿಡಲ್ಲ ಅವರು. 2.5 ವರ್ಷದಲ್ಲಿ ಒಂದ್ ನಿಮಿಷ ಮಾತಾಡಕ್ ಬಿಡಲ್ಲ ಅವರು. ಒಂದ್ ನಿಮಿಷ. ರಿಜಿಸ್ಟರ್ ಮಾಡ್ಕೊಂಡಿರೋ ಸಂಘ ಏನ್ ಬೇಕಾದ್ರೂ ಮಾಡ್ಬೋದಾ? 1 ನಿಮಿಷ. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕು. ಒಂದ್ ಸಣ್ಣ ಬ್ರೇಕ್ ತಗೋತೀನಿ. ಒಂದ್ ಸಣ್ಣ ಬ್ರೇಕ್ ತಗೋತೀನಿ ಮೇಡಮ್, ಬರ್ತೀನಿ. ನಿಮ್ಗೆ ಸಣ್ಣ ಬ್ರೇಕ್ ತಗೋತೀನಿ. ನೋಡಿ, RSS ಕುರಿತಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರುವಂತಹ ಬರೆದಿರುವಂತಹ ಒಂದು ಪತ್ರ BJP ಮತ್ತು ಕಾಂಗ್ರೆಸ್ ನಡುವೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. BJPಯವರು ಈಗ ಹೊಸ ಹೊಸ ಆಯಾಮಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮದರಸಗಳು ಕಾಣಲ್ಲ, ಇತರ ಸಂಘಟನೆಗಳು ಕಾಣೋದಿಲ್ಲ, ಚರ್ಚ್ಗಳು ಕಾಣೋದಿಲ್ಲ, ಅಲ್ಲಿ ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಾರೆ ಅನ್ನೋದು ಕಾಣೋದಿಲ್ಲ, RSS ಕಾಣ್ತಾ ಇದೆ ಅನ್ನುವಂಥ ಪ್ರಶ್ನೆ. ಇದೆಲ್ಲದರ ಜೊತೆಗೆ ನೀವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ನೋಡಿ, ಇದೊಂದು ಹೊಸ ಸಬ್ಜೆಕ್ಟನ್ನು ಕೊಟ್ಟು ಜನರ ದಿಕ್ಕನ್ನು ಬದಲಿಸುವ ದೊಡ್ಡ ದೊಡ್ಡ ಪ್ರಯತ್ನಗಳಾಗ್ತಾ ಇದೆ. RSS ಜಟಾಪಟಿ ಅನ್ನೋದು ಹೆಚ್ಚಾಗಿದೆ. ನಂದು 5 ಪ್ರಶ್ನೆ ಆದ್ಮೇಲೆ ಅವ್ರ ಉತ್ತರ. ನಾನೇನು ಇದೇ ಪ್ರಶ್ನೆ ಕೇಳಬೇಕು ಸರ್. ಒಂದೇ ನಿಮಿಷ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಅಷ್ಟೇ. ತಡ್ರಿ, ಒಂದೆರಡು ನಿಮಿಷ. ಪ್ರಶ್ನೆ 5 ಪ್ರಶ್ನೆ ಆಮೇಲೆ ಕೊಡಿ. ಬೇಡ, 1 ನಿಮಿಷ ಮೇಡಮ್. ನಾನ್ ಮಾತಾಡ್ಲೇಬೇಕು. ನಿಮ್ದಾಯ್ತು ಮಾತಾಡಿ. ನೀವು ಮಾತಾಡಿದ್ರೆ ಕೇಳಿಸ್ಕೊಂಡಾಯ್ತು, ಅದಕ್ಕೆ ಉತ್ತರಿಸ್ತೀನಿ ನಾನು. ಆಮೇಲೆ ಮಾತಾಡಿ. ನಮ್ಮ ಸಮಯ ಈಗ. ಇಟ್ಸ್ ಮೈ ಟೈಮ್. ಮುಖ್ಯಸ್ಥರಾಗಲು ಅರ್ಹತೆ ಏನು? ಅದು ಯಾರಿಗೆ ಆ ಅರ್ಹತೆ ಇರುತ್ತೆ ಒಂದು, ಆಯ್ತಾ? ಅದ್ರ ಮುಖ್ಯಸ್ಥರು ಇದುವರೆಗೂ ಇತರೆ ಸಮಾಜದವರು, ಮಹಿಳೆಯರು ಮೋಹನ್ ಭಗವತ್ ಜಾಗದಲ್ಲಿ ಕೂತ್ಕೊಳ್ಳಿಲ್ಲ. ಯಾಕೆ? ನೀವು ಕೂತ್ಕೊಳ್ಳುವ ಆ 3-5 ಜನರು ಆ ಸಾಲಿನಲ್ಲಿ ಇತರೆ ಸಮಾಜದವ್ರಿಗೆ ಯಾಕೆ ಅವಕಾಶ ಇಲ್ಲ ನಿಮ್ಮ RSS ಅಲ್ಲಿ? ಆಯ್ತಾ? ಆಮೇಲೆ ಗೂಡ್ಸೆ ದೇವಸ್ಥಾನ ಕಟ್ಟಿಬಿಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಿತಾಮಹನ ದೇವಸ್ಥಾನ ಕಟ್ಟಿ ಅದನ್ನು ವಿಜೃಂಭಿಸಿ ಆ ಸುದ್ದಿಯನ್ನು ಹರಡಿ ಬಿಟ್ಟು ದೇಶದಲ್ಲಿ ತಮಾಷೆ ನೋಡ್ತಿರೋದು ಸರಿನಾ? ಮತ್ತೊಂದು ನೋಡಿ, ಮೇಡಮ್ ಅವರೇ, ದೊಣ್ಣೆ ಹಿಡ್ಕೊಳ್ಳೋದು ಯಾರು ಮೇಡಮ್? ಒಂದು ಅಂದರು ಕುಳ್ರು. ಹೌದಾ? 1 ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಕುಳ್ರು, ಕುಂಟ್ರು, ಮೋಟ್ರು ಇದನ್ನ ಬಳಸ್ತಾರೆ. ದೊಣ್ಣೆನ ನೀವೆಲ್ಲ ಅಲ್ಲಿರೋರೆಲ್ಲ ಮುದುಕರು, ಕುಳ್ರು, ಕುಂಟ್ರು, ಮೋಟ್ರ ಈ ದೊಣ್ಣೆ ಬಳಸ್ತಿದ್ದೀರಲ್ಲ. ಆಮೇಲೆ ಮಾತಾಡಿದ್ರೆ ತ್ರಿಶೂಲ, ಈಟಿಯನ್ನ ಆ ಸಂಘಟನೆ ಮುಖಾಂತರ ಯಾಕೆ ಹಂಚ್ತಿದ್ದೀರಿ? ಯಾಕೆ ಹಂಚ್ತಿದ್ದೀರಿ? ಇದು ದ್ವೇಷ, ಈ ದೇಶದಲ್ಲಿ ದ್ವೇಷ ಬಿತ್ತುವ ಮತ್ತು ಮತ್ತೊಬ್ಬರ ಮೇಲೆ ಅಸೂಯೆಯನ್ನು ಸೃಷ್ಟಿ ಮಾಡುವ ಕೆಲಸ ಅಲ್ಲವಾ? ನಿಮ್ಮ ಸಂಘಟನೆ ಇದುವರೆಗೂ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ? ಅಲ್ಲಿ ಮತ್ತೊಬ್ಬರಿಗೆ ಯಾಕೆ ಅವಕಾಶ ಇಲ್ಲ? ಮೇಡಮ್, ಉತ್ತರ ಕೊಡೋ ಸಮಯ. ಆಮೇಲೆ ಮಹಿಳೆಯರನ್ನ ಯಾಕೆ ಆ ಸ್ಥಾನದಲ್ಲಿ ಕೂರಿಸಿಲ್ಲ ಇವತ್ತರೆಗೂ? ನಮ್ಮ ಸರ್ಕಾರ ಮೊನ್ನೆ ಒಂದು ಭಾರತ ದೇಶದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ನಿರ್ಣಯ ತೆಗೆದುಕೊಂಡಿದೆ. ಮಹಿಳೆಯರಿಗೆ ಗೌರವ ಸಿಗಬೇಕಾಗಿರುವಂತ ಒಂದು ನಿರ್ಣಯ ಕಾರ್ಮಿಕ ಇಲಾಖೆ ಮುಖಾಂತರ ಅವರಿಗೆ 1 ತಿಂಗಳಲ್ಲಿ ಅವರಿಗೆ ನೈಸರ್ಗಿಕವಾಗಿ ನಡೆಯುವಂತ ಚಟುವಟಿಕೆ, ಅದ ಕ್ರಿಯೆಗೆ ರಜೆ ಕೊಡಬೇಕು. ಐತಿಹಾಸಿಕ ನಿರ್ಣಯ. ಈ ನಿರ್ಣಯ ಇವ್ರ ಪಕ್ಷದವರು, ಇವ್ರ RSS ತೆಗೆದುಕೊಳ್ಳಕ್ಕೆ ಬದ್ಧವಾಗಿದೆಯಾ ಕೇಳಿ? ರೈಟ್, ಹೇಳಿ ಮೇಡಮ್. ನೀವು ಮೊದಲನೇದಾಗಿ RSS ನ ಬ್ಯಾನ್ ಬಗ್ಗೆ
ವಕ್ತಾರಳಾಗಿ ನಾನು ಒಬ್ಳು ಮಾತಾಡ್ಬೇಕಾದ ಅವಶ್ಯಕ, ಇಡೀ ರಾಷ್ಟ್ರದ ಜನ ಇದಕ್ಕೆ ಎದ್ದು ನಿಲ್ತಾರೆ. ಇವರಿಗೆ ಉತ್ತರ ಕೊಡಕ್ಕೆ ತಾಕತ್ತು ದಮ್ಮು ಅಂತ ಇದ್ರೆ RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ಬೇಕು. RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡಕ್ಕೆ ತಾಕತ್ತಿದೆಯಾ? ಒಂದು. ಎರಡನೇದು, ಇವತ್ತು ಅನೈತಿಕ ಚಟುವಟಿಕೆ ಅಂತ ಹೇಳಿದ್ರು. ಯಾವುದಾದ್ರೂ ಒಂದು RSS ಮಾತಾಡಿದ್ರೆ ಜಾಸ್ತಿ ಇಲ್ಲ, ಮಾತಾಡ್ಬೇಕು. ಆಮೇಲೆ ದೊಡ್ಡ ನಾಯಕರ ಪರ್ಮಿಷನ್ ನಾವು ಕೇಳಲ್ಲ ರೀ, ಬಿಡಿ ನೀವು. ಅನೈತಿಕ ಅಂದ್ರೆ ಬೇರೆ ಅರ್ಥ ಬರುತ್ತೆ. ನೀವು ಸರಿಯಾದ ಪದಪ್ರಯೋಗವನ್ನು ಮಾಡಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾತಾಡ್ತಾನೆ ಇದ್ರೆ ಅವ್ರು ಮಾತಾಡಿದ್ರೆ ಈಗ ನೋಡಿ, ಕಾಂಗ್ರೆಸ್ ಅಂದ್ರೆ ನೀವು ಆಗಿಂದ ಹೇಳ್ಕೊ ಬಂದಿರೋದು ಇದು ಒಡೆದಾಳೋ ನೀತಿ ಅಂತ. ಈಗ RSS ಅನ್ನೋ ಅಸ್ತ್ರ ಪ್ರಯೋಗ ಮಾಡಿ BJP ಮತ್ತು RSS ನಡುವೆ ತಂದಿಡೋ ಪ್ರಯತ್ನ ಏನಾದ್ರು ಮಾಡ್ತಿದ್ದಾರಾ, ಅಥವಾ ಈ ಪ್ರಯತ್ನದಿಂದ ನೀವಿನ್ನು ಗಟ್ಟಿ ಆಗ್ತೀರಾ? RSS ಅನ್ನುವ ಒಂದು ಸಂಘ ಸಂಸ್ಥೆಯ ಬಗ್ಗೆ, ಅದು ಮಾಡುವ ಕೆಲಸದ ಬಗ್ಗೆ ಇವರಿಗೆ ಅದರ ಬಗ್ಗೆ ಯೋಚನೆ ಇಲ್ಲ. ಮಾತಾಡಕ್ ಬಿಡ್ರೆ, ಮಾತಾಡಿದ್ಮೇಲೆ ಮಾತಾಡಿ. ಮಧ್ಯ ಮಾತಾಡಿದ್ರೆ ಸುಮ್ಮನಿರಲ್ಲ ನಾನು, ಸುಮ್ಮನೆ ಮಾತಾಡಿದ್ರೆ ನೋಡಿ. ಹೇಳಿದ್ರಿ ಅಲ್ವಾ 5 ಪ್ರಶ್ನೆ, ಆಯ್ತು ಹೇಳಿ, ಕಂಟಿನ್ಯೂ ಮಾಡಿ. ಇವರು ಮಾಡುವಂಥ ಅನೇಕ 2.5 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದ ವಕ್ತಾರರು, ಆಡಳಿತ ಪಕ್ಷದ ವಕ್ತಾರರು ಇದ್ದಾರೆ. 2.5 ವರ್ಷದಿಂದ ಕರ್ನಾಟಕದಲ್ಲಿ ಆಗಿರುವ 5 ಅಭಿವೃದ್ಧಿ ಕಾರ್ಯವನ್ನು ಹೇಳಿ, ನಿಮ್ಗೆ ಟೈಮ್ ಕೊಡ್ತೀನಿ. 5 ಅಭಿವೃದ್ಧಿ ಕಾರ್ಯವನ್ನು ಹೇಳಿ ಕರ್ನಾಟಕದಲ್ಲಿ. ಆಡಳಿತ ಒಂದ್ ನಿಮಿಷ ಇರಿ, ಮಾತಾಡಕ್ಕೆ ಬೇಡ ಅಂದ್ರೆ ಒಂದ್ ನಿಮಿಷ ಮಾತಾಡಿ. ನಿಮ್ಗೆ ಸ್ವಲ್ಪ ನೀವೇ ಮಾತಾಡ್ಲಿ, ಅವರೇ ಮಾತಾಡ್ಲಿ ಬಿಡ್ರಿ, ಬೇಡ ಅವರೇ ಮಾತಾಡ್ಲಿ ಬಿಡ್ರಿ. ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ, ಸಾವಧಾನವಾಗಿ ಕೇಳುವುದನ್ನು ಕಲ್ತ್ಕೊಳ್ಳಿ. ಪ್ರಶ್ನೆ ಕೇಳಬೇಕಾಗಿರೋದು ನೀವಲ್ಲ, ನಾವು ನಿಮ್ಮ ಹತ್ರ ಪ್ರಶ್ನೆ ಕೇಳುವ ನೈತಿಕತೆ ನಿಮಗಿದೆಯಾ? ಒಂದು. ಎರಡನೇದು, ಇಷ್ಟೊತ್ತು ನೀವು ಏನ್ ಮಾತಾಡಿದ್ರಿ, RSS ನ ಬ್ಯಾನ್ ಮಾಡುವ, RSS ನ ತತ್ವ ಸಿದ್ಧಾಂತಗಳನ್ನು RSS ಮಾಡುವ ಕೆಲಸ ಹಂಗೆ ಸರ್, ನೀವು ನಿಷೇಧ ನಿರ್ಬಂಧಕ್ಕೆ ವ್ಯತ್ಯಾಸ ಹೇಳ್ತಿರಲ್ಲ, ಅನೈತಿಕ, ಅಕ್ರಮ, ಅನುಮತಿ ತಗೊಂಡಿಲ್ಲ, ಈ ಪದ ಪ್ರಯೋಗಗಳಿಗೂ ಅರ್ಥ ಅನ್ನೋದಿರುತ್ತೆ. ಮಾತಾಡ್ಬಿಡ್ತೀರಾ ಇಲ್ವಾ? ಪ್ಲೀಸ್ ಮಾತಾಡ್ತಿದ್ದೀರಾ ನೀವು ಯಾರಿಗ ಬೇರೆ ಲೈನ್ ತಗೊಳ್ರಿ. ಕುಮಾರ್ ಸರ್, ನಮ್ಗೆ 1 ನಿಮಿಷ ಅವಕಾಶ ಕೊಟ್ಟರೆ ಮಾತಾಡ್ತೀನಿ, ಇಲ್ಲ ಅವರೇ ಮಾತಾಡಿ. ನೀವೇ ಮಾತಾಡಿ ಮೇಡಮ್. ಕಾಂತಿ, ರಾಷ್ಟ್ರ ಚಿಂತನೆ ಬಗ್ಗೆ ಚಿಂತನೆ ಮಾಡುವಂತಹ RSS ನಂತಹ ಸಂಘ ಸಂಸ್ಥೆಗೆ ಇವರು ಇವತ್ತು ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇವರು ಮಾತಾಡ್ತಾ ಇರೋದು ಇವರು ಪ್ರಚಾರದ ಗೀಳು ಬಿಟ್ರೆ ಬೇರೆ ಏನಿಲ್ಲ, ಖಂಡಿತವಾಗ್ಲೂ ಬೇರೆ ಏನೂ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, RSS ಸಂಘ ಸಂಸ್ಥೆಯವರು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವರೇ, ನಿಜವಾಗ್ಲೂ ನಿಮಗೆ ನಿಜವಾಗ್ಲೂ RSS ಬಗ್ಗೆ, ಒಂದು ಸಮಾಜದ ಬಗ್ಗೆ, ಸಾಮಾಜಿಕ ಅಸಮಾಧಾನ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ RSS ಗೆ ಹೋಗಿದ್ರು? ನಮಸ್ತೆ ಸದಾ ವತ್ಸಲೆ ಅಂತ ಯಾಕೆ ರಂಗನಾಥ್ ಹೇಳ್ತಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ನಮಸ್ತೆ ಸದಾ ಇಡೀ ಹಾಡು ಹೇಳ್ತೀನಿ ನಾನು, ಇಡೀ ಹಾಡು ಹೇಳ್ತೀನಿ. ಜನ್ಮಕ್ಕೆ ಬೆಂಕಿ ಹಾಕ ಏನ್ರಿ ಮಾತಾಡ್ತೀರಾ? ನಮಗೆ 60 ಸೆಕೆಂಡ್ ನೀವು ಕೊಟ್ಟಿಲ್ಲ, ಏನು ಡಿಸ್ಟರ್ಬ್ ಮಾಡಕ್ ಕೊಟ್ರೆ ಮಾತಾಡ್ತೀವಿ, ಇಲ್ಲ ಮಾತಾಡಿದ್ರೆ ಆದ್ರೆ ಅದನ್ನೇ ಮಾತಾಡ್ತಾ ಇರ್ಲಿ. ಒಂದಂತೂ ನಿಜ, ರಾಜ್ಯದಲ್ಲಿರೋ ಜ್ವಲಂತ ಸಮಸ್ಯೆ ಬಗ್ಗೆ ಇವರಿಗೆ ಏನೂ ಕಾಳಜಿ ಇಲ್ಲ. ರಾಜ್ಯದ ರೈತ, ನಮಗಿರೋದು ನೋವು ರಾಜ್ಯದ ರೈತರ ಬಗ್ಗೆ, ರಾಜ್ಯದಲ್ಲಿ ಇಷ್ಟು ನೆರೆ ಬಂದಿದೆ ಅದರ ಬಗ್ಗೆ. ಈ 10 ವರ್ಷದಲ್ಲಿ 2004ರಿಂದ 2014ಕ್ಕೆ ಕೇವಲ ಬಂದಿರೋದು ಇದು ನೆರೆ ಪರಿಹಾರ ಅಂತ 3,223 ಕೋಟಿ. ಈ 10 ವರ್ಷದಲ್ಲಿ ಅದರದ್ದು 6 ಟೈಮ್ಸ್ ಬಂದಿದೆ. ಮಾತೆತ್ತಿದ್ರೆ ಮೋದಿಗೆ ಬೆಟ್ಟು ತೋರಿಸ್ತಾರೆ. ಇವಾಗಲೂ ಇದು ಮಾತಾಡಿದ್ರಲ್ಲ, ಮೋದಿಗೆ ಬೆಟ್ಟು ತೋರಿಸಿ. ಪ್ರತಿಯೊಂದಕ್ಕೂ ಇವರು ಸರ್ಕಾರ ಆಡಳಿತ ಮಾಡುವ ಯೋಗ್ಯತೆ ಇವರ ಹತ್ರ ಇಲ್ಲ. ಇದ್ದಿದ್ರೆ ಇವರು ಈ ತರ ಮಾಡ್ತಾ ಇರಲಿಲ್ಲ. ಇವತ್ತು ಪ್ರತಿದಿನ ಒಂದಾದ್ಮೇಲೆ ಒಂದನ್ನು ಮರೆಸಕ್ಕೆ ಇನ್ನೊಂದು ಮರೆಸಕ್ಕೆ ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಇವತ್ತು ಹೋಗಿ RSSಗೆ ಅನೈತಿಕ ಕೆಲಸ ಅಂತ
ಅಂತ ಹೇಳ್ತಿದ್ರ, RSS ಬಗ್ಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಹೇಳ್ತಾರ, RSS ಸಾಮಾಜಿಕ ಪಿಡುಗು ಬಗ್ಗೆ ಮಾತಾಡ್ತೀರಾ, ನೋಡಿ ಬ್ರೈನ್ ವಾಶ್ ಬಗ್ಗೆ ಮಾತಾಡ್ತೀರಾ. ನಿಜವಾಗ್ಲೂ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತಾರೆ, ದಮ್ಮು ತಾಕತ್ತು ಅನ್ನೋದಿದ್ರೆ RSS ನ ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ಬೇಕು, ಇವರು ಬ್ಯಾನ್ ಮಾಡಿ ತೋರಿಸ್ಬೇಕು. ಇವರದೇ ನಾಯಕರಾದ ಜವಾಹರ್ಲಾಲ್ ನೆಹರು ಮಾಡಕ್ಕಾಗಿಲ್ಲ, ಮಾಡಿ ವಾಪಸ್ ತಗೊಂಡ್ರು. ಅವರ ಮಗಳು ಇಂದಿರಾ ಗಾಂಧಿ ಮಾಡಕ್ಕಾಗಿಲ್ಲ, ಮಾಡಿ ವಾಪಸ್ ತಗೊಂಡ್ರು. ಅದಾದ್ಮೇಲೆ ರಾಜೀವ್ ಗಾಂಧಿ ಮಾಡಕ್ಕಾಗಿಲ್ಲ, ಮಾಡಿ ವಾಪಸ್ ತಗೊಂಡ್ರು. ನಿಜವಾಗ್ಲೂ ದಮ್ಮು ತಾಕತ್ತಿರೋ RSS ಮಾಡ್ಬೇಕು, ಇವರು ಮಾಡ್ಬೇಕು. ನೋಡಿ ಇಷ್ಟು ಕೇವಲವಾಗಿ ಮಾತಾಡ್ತಾರಲ್ಲ, ಇವರಿಗೆ ಕರಿ ಟೋಪಿ ಕಣ್ಣಿ ಕಾಣುತ್ತೆ ಮಾನ್ಯ DKಶಿ ಅವರಿಗೆ, ಬಿಳಿ ಟೋಪಿ ಕಣ್ಣಿ ಕಾಣಿಸಲ್ಲ ಇವರಿಗೆ, ಬಿಳಿ ಟೋಪಿ ಕಣ್ಣಿ ಕಾಣಿಸಲ್ಲ. ಕಾಂಗ್ರೆಸ್ನ ಬಹುತೇಕರಿಗೆ ಇಷ್ಟ ಅಸಮಾಧಾನ ಇದೆ ಅನ್ನೋದಾದ್ರೆ ನಮಸ್ತೆ ಸದಾವತ್ಸಲ ಅಂತೇಳಿ DCM ಹೇಳ್ತಾರೆ ವಿಧಾನಸೌಧದಲ್ಲಿ. ಅವ್ರು ಹೇಳ್ತಾರೆ ರಂಗಾತುರದನ್ನ ಇವ್ರೇನ್ ತಿಳ್ಕೊಂಡಿದ್ದಾರೆ, ಇವ್ರು ಬೇರೆ ಬೇಡರಿ. ಈ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿಯಲ್ಲಿರೋ ಒಂದು ಶಾಖೆಯನ್ನು ನಾನೊಂದು ಚಾಲೆಂಜ್ ಆಗಿ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಪ್ರಿಯಾಂಕ ಖರ್ಗೆ ಮಾತಾಡೋದು ಅದನ್ನ ಹೇಳ್ತೇನೆ. ಪ್ರಿಯಾಂಕ ಖರ್ಗೆ ಅವರ ಈ ವಾಹಿನಿ ಮುಖಾಂತರ ಪ್ರಿಯಾಂಕ ಖರ್ಗೆ ಅವರ ಈ ವಾಹಿನಿ ಮುಖಾಂತರ ನಿಮ್ಗೊಂದು ಕೇಳ್ತೇನೆ, ನಿಜವಾಗ್ಲೂ ನಿಮ್ಗೆ ದಮ್ಮು ತಾಕತ್ತಿದ್ರೆ ಕಲಬುರಗಿಯಲ್ಲಿರೋ ಒಂದು ಶಾಖೆಯನ್ನು ಬಂದ್ ಮಾಡಿಸಿ, ಬ್ಯಾನ್ ಮಾಡಿಸಿ. ಅಲ್ಲಿ ಒಂದು ಶಾಖೆ. ಕರ್ನಾಟಕ ಮಾತಾಡೋದು ಬೇಡ, ವಿಶ್ವವ್ಯಾಪಿ ಮಾತಾಡಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ಕಲಬುರಗಿಯಲ್ಲಿರೋ ಒಂದು ಶಾಖೆ ಇದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀರಾ ನೀವು, RSS ಬಗ್ಗೆ ಮಾತಾಡ್ತೀರಾ, ರಾಷ್ಟ್ರ ಹಿತವನ್ನು ಚಿಂತಿಸುವ ಬಗ್ಗೆ ಮಾತಾಡ್ತೀರಾ, ಸಾಮಾಜಿಕ ಪಿಡುಕನ್ನು ಎದುರಿಸುತ್ತಿರೋ ಬಗ್ಗೆ ಮಾತಾಡ್ತೀರಾ. ಕೊರೋನಾ ಕಾಲಘಟ್ಟದಲ್ಲಿ RSS ಮಾಡಿರೋ ಕೆಲಸ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ನಿಮ್ಗೆ ಯಾಕ್ರಿ ಉರಿ ಬಿಜೆಪಿ ಅವ್ರಿಗೆ ಅಷ್ಟೊಂದು? ಪಾಯಿಂಟ್ ಮೇಡಮ್ ಒಂದು ನಿಮಿಷ, ರೈತರ ಬಗ್ಗೆ ಮಾತನಾಡಿದ್ರಿ, ಹೋರಾಟ ಮಾಡಿ ಒಂದು ನಿಮಿಷ ನೋಡಿ, ಕೋರ್ಟ್ ಹೋಗಿ ನೆರೆ ಅವಳಿಯ ದುಡ್ಡು ಕೊಡಿ ಅಂತ ಒಂದೇ ₹1 ರೈತರ ಅಕೌಂಟ್ ಹಾಕಿಲ್ಲ, ಒಂದೇ ಫಂಡ್ ಕೊಟ್ಟಿಲ್ಲ, ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ, ದುಡ್ಡು ಕೊಟ್ಟಿಲ್ಲ, ₹10 ಏನು ದೊಣ್ಣೆ ಅಂತ ಮಾತಾಡ್ತೀರಾ? ಕಾರ್ಯಕ್ರಮದಲ್ಲಿ ನಾಗೇಂದ್ರ ಅವರು ಬಂದಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರು. ಏನಿದು ಬಹಳಷ್ಟು ಬೆಳವಣಿಗೆಗಳಾಗ್ತಿದೆ. RSS ನ ಕಾರ್ಯಕ್ರಮಗಳನ್ನು ಬ್ಯಾನ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಈ ಕಾಂಗ್ರೆಸ್ ನೀವು ಹಲವಾರು ಸಂದರ್ಭದಲ್ಲಿ ಒಡೆದಾಳೋ ನೀತಿಯನ್ನು ಅನುಸರಿಸ್ಕೊಂಡಿದೆ ಅಂತ ಹೇಳ್ತಿರ್ತಿರಲ್ಲ, ಇದು ಕೂಡ ಒಡೆದಾಳೋ ನೀತಿಯ ಒಂದು ಅಸ್ತ್ರನ ಹೆಂಗೆ, ಅಥವಾ ಡೈವರ್ಟಿಂಗ್ ಪಾಲಿಟಿಕ್ಸಾ? ಇನ್ನೊಂದು 2 ದಿವಸ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ ಕೊಡ್ತಾರಾ ಹೆಂಗೆ? ನಾವು ಚರ್ಚೆ ಮಾಡ್ತಾ ಇರಬೇಕು. ಅಲ್ಲ, ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಾಡ್ತಾ ಇರೋದೇ ರಾಜ್ಯದ ಜನನ ಒಂದ್ ಕಡೆ ಕಗ್ಗತ್ಲೆಯಲ್ಲಿ ಇಟ್ಬಿಟ್ಟು ಅವ್ರಿಗೆ ಯಾವುದೇ ಅಭಿವೃದ್ಧಿ ಕೊಡದೆ ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಕಾಂಟ್ರವರ್ಸಿ ಮಾಡ್ಕೊಂಡು ಉಡಾಫೆ ನಡೀತಾರ ಸರ್ಕಾರ ಏನಾದರೂ ಈ ದೇಶದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಯಾಕೆಂದರೆ 138 ಶಾಸಕರನ್ನ ಕೊಟ್ಟಿತ್ತು ರಾಜ್ಯ ಅಭಿವೃದ್ಧಿ ಆಗಲಿ ಅಂತ, ಕಾಂಟ್ರವರ್ಸಿ ಮಾಡ್ಕೊಂಡು ಜಾತಿಗಳು ಧರ್ಮಗಳು ಬೀದಿಗೊಂದು ಗಂಟೆಗಳು ತಂದು ಸಮಸ್ಯೆಗಳನ್ನ ಉದ್ಭವ ಮಾಡ್ಕೊಂಡು ನಿಮ್ಮ CM ಕುರ್ಚಿಗಳು ಉಳಿಸ್ಕೊಳಕ್ಕೋಸ್ಕರ ಇವತ್ತು RSS ಮೇಲೆ ಹೋದ್ರೆ ರೀ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಹುಟ್ಟಿದೇನ್ರಿ? ನೀವು RSS ಹುಟ್ಟಬೇಕಾದ್ರೆ ಅವ್ರು ಹುಟ್ಟಿದ್ರಾ ಅನ್ನೋ ಪ್ರಶ್ನೆ ಅಲ್ಲ. ಇವರು ಯಾರೋ ಪ್ರಿಯಾಂಕ ಖರ್ಗೆ ಕೊಟ್ಟಿದ್ರಲ್ಲ, ನೋಟಿಸ್ ಕೊಡ್ತಾವ್ರಲ್ಲ, ಈ RSS ಹುಟ್ಟಬೇಕಾದ್ರೆ ಅವ್ರು ಹುಟ್ಟಿದ್ರಾ? RSS ಮಾಡಿರೋ ಕಾರ್ಯಕ್ರಮಗಳೇನು ಹುಟ್ಟಕ್ಕೆ ಮುಂಚೆ ನೋಡಿದ್ರೆ ಅವರು? ಇವತ್ತು ಬಂದ್ಬಿಟ್ಟು ನಿಮ್ಗೆ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಷ್ಟೇ ಕಾಯ್ತಾರೆ ಇದ್ದೀರಾ ನೀವು. ಏನಂತ ಹೋಗ್ತಾರೆ ನೀವು? ಏನ್ ಕಾಯ್ತಾರೆ ನೀವು? ಬರೀ ಕಾಂಟ್ರವರ್ಸಿಗಳು ಮಾತ್ರ. ಕಾಂಟ್ರವರ್ಸಿಗಳು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಈಗ ಅವರೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕಾಂಟ್ರವರ್ಸಿ ಮಾಡ್ತಾ ಇಲ್ಲ. ಸ್ವಯಂ ಸೇವಕ ಅಂದ್ರೆ ಏನು? ಸ್ವಯಂ ಸೇವಕ ಅಂದ್ರೆ ಏನು? ಹುಟ್ಟು ಮಗು ಕೂಡ ಇವತ್ತು ಹೋಗ್ಬೇಕು, ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಭಾಷೆ ನಮ್ದು ಅಂತೇಳಿ ಇವತ್ತು ಹುಟ್ಟು ಮಗು ಕೂಡ ನೋಡಿ. ಒಂದು ಆಡಳಿತ ಪಕ್ಷದ ವಕ್ತಾರ ಇದ್ದೀರ, ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ನಾಲಿಗೆನ ಬಿಗಿ ಹಿಡಿದು ಮಾತಾಡಿ. ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಮಾತಾಡ್ಬೇಕಂದ್ರೆ ಈ ತರ ಮಾತಾಡಬೇಡಿ. ನಿಮಗೆ ನೀವು 3/4 ಗಂಟೆ ಮಾತಾಡಕ್ ಬಿಡ್ಬೇಕಲ್ಲ. ಮಾತಾಡಿ ನಾಗೇಂದ್ರ ಅವರೇ. ಇವತ್ತು ಸ್ವಯಂ ಸೇವಕ ಅಂದ್ರೆ ಸ್ವ ಇಚ್ಛೆಯಿಂದ ಬಂದು ಸೇವೆ ಮಾಡೋಂಥದ್ದು. ಇವತ್ತು 100 ವರ್ಷ ಆಗಿರೋದು ಸತ್ಯ, ಕಟು ಸತ್ಯ. ಇದು ಕಟ್ಟಿದ್ದಾರೆ. ಇವತ್ತು ಎಲ್ಲ ಒಂದು ಸಂಘಟನೆಗಳಿದೆ, ಎಲ್ಲ ದೇಶದಲ್ಲೂ ಸಂಘಟನೆಗಳಿದೆ, ಎಲ್ಲ ದೇಶದಲ್ಲೂ ಮಾತೃ ಪ್ರೇಮ ಇದೆ, ಎಲ್ಲ ದೇಶದಲ್ಲೂ ಅವರವರ ಭಾಷೆ ಮಾತೃ ಪ್ರೇಮ ಇದೆ. ಇಲ್ಲಿ ನಾವು ಜಾತ್ಯತೀತವಾಗಿದ್ದಾಗ ಎಲ್ಲ ಕೂಡ್ಕೊಂಡು ಇಲ್ಲೆಲ್ಲ ನಾವು ಏನಿದು ಶಾಂತಿಯ ತೋಟ ಅಂತಿದಲ್ಲ, ಶಾಂತಿಯ ತೋಟ ಆಗಿರೋ ಬಿಡ್ರಿ. ಯಾಕೆ ಬಿಡ್ತಾ ಇಲ್ಲ? ಶಾಂತಿಯ ತೋಟ ಆಗಿರೋ ಬಿಡ್ತಾ ಇಲ್ಲ. ಒಂದ್ಸತಿ ನೀವು ಏನು ದಸರಾ ಪೂಜೆಗೆ ಯಾರನ್ನ ಖರ್ಚು ಮಾಡ್ತೀರಾ ನೀವು? ಕಾಂಟ್ರವರ್ಸಿ
ಕಾಂಟ್ರವರ್ಸಿ ಮಾಡಲೇಬೇಕಂತೇಳಿ ಉದ್ದೇಶಪೂರ್ವಕವಾಗಿ ನೀವು ಯಾರನ್ನ ಕರೆದು ಮಾಡಿದ್ರಿ, ರಾಜ್ಯನೇ ಅಲ್ಲಲ್ಲ ಕೊಲ್ಲಲ್ಲ ಮಾಡಿದ್ರಿ. ಆಮೇಲೆ ನೀವೇನ್ ಮಾಡಿದ್ರಿ, ಮೆಟ್ರೋ ಸ್ಟೇಷನ್ಗೆ ಔಟ್ ಶಿವಾಜಿನಗರದಲ್ಲಿ ಏನ್ ಮಾಡಿದ್ರಿ ನೀವು, ಶಿವಾಜಿನಗರ ಹೆಸರು ತೆಗೆದ್ಬಿಟ್ಟು ನೀವು ಕ್ರಿಶ್ಚಿಯನ್ಸ್ ಹೆಸರು ಅಂತ ಹೋದ್ರಿ. ಅಂದ್ರೆ ನಿಮ್ದು ಕಾಂಟ್ರವರ್ಸಿಗಳಲ್ಲೇ ಸರ್ಕಾರ ಮಾಡ್ತಾ ಇದ್ರಿ, ಜನ ಅಭಿವೃದ್ಧಿ ಎಲ್ಲೋಯ್ತು. ಹಾಗಾದ್ರೆ ಇನ್ನೊಂದು ಚರ್ಚೆ ಬರ್ತಾ ಇದೆ. ಈ ಕಾಂಗ್ರೆಸ್ಗೆ ಕೇವಲ RSS, ದೇವಸ್ಥಾನ, ದೇಗುಲಗಳು, ಗುಡಿ, ಭಂಡಾರ ಇವೇ ಕಾಣ್ತವೆ, ಚರ್ಚ್ಗಳು ಕಾಣಲ್ಲ, ಮದರಸ ಕಾಣಲ್ಲ, ಲೂಟಿ ಹುಳಿಯ ಸಂಘಟನೆ. ಏನಾದ್ರೂ ಒಂದೇ ಒಂದು ಮಸೀದಿಗಳ ಬಗ್ಗೆ ಕಾಂಟ್ರವರ್ಸಿ ಇದೆ ಮೇಡಮ್ ಇವತ್ತರೆಗೂ? ಚರ್ಚ್ಗಳ ಬಗ್ಗೆ ಏನಾದ್ರು ಇದೆ ಮೇಡಮ್ ಇವತ್ತು? ಇದುವರೆಗೂ ಅವ್ರ ಕೈ ಬಂದಿರೋದು ಒಂದೇ ಒಂದು, ಕನ್ನಡಿಗರು ನೆಮ್ಮದಿಯಾಗಿರಬಾರ್ದು, ಅರೆ ಹಿಂದೂಗಳು ನೆಮ್ಮದಿಯಾಗಿರಬಾರ್ದು. ಅಂದ್ರೆ ಇವಾಗ ಇವ್ರ ಉದ್ದೇಶ ಪೂರ್ವಕವಾಗಿ ಏನಂದ್ರೆ, ಎಲ್ಲಿ ಮತ ಬ್ಯಾಂಕ್ ಇದೆಯೋ ಅವ್ರಿಗೆ ಏನ್ ಬೇಕು, ಏನ್ ರಕ್ಷಣೆ ಕೊಡ್ಬೇಕು ಅಷ್ಟೇ ಮಾತು. ಎಲ್ಲಿ ಮತ ಬ್ಯಾಂಕ್ ಇವ್ರಿಗಿಲ್ಲೋ ಅವ್ರು ಬೇಕಾಗಿಲ್ಲ ಇವ್ರಿಗೆ. ಇವ್ರದ್ದು ಯಾವ ರೀತಿ ಯಾವಾಗಿದೆ ಅಂತಂದ್ರೆ, ಸರ್ಕಾರ ಮತ ಬ್ಯಾಂಕ್ಗೋಸ್ಕರ ಯಾವ ಮಟ್ಟ ಬೇಕಾದ್ರೂ ಹಿಡಿತಾರೆ ಇವತ್ತು, ಎಂತ ಕೀಳ್ಮಟ್ಟ ಬೇಕಾದ್ರೂ ಹೋಗ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಕರ್ನಾಟಕದಾದ್ಯಂತ ಅದೆಷ್ಟೋ ಲಕ್ಷಾಂತರ ರಾಷ್ಟ್ರೀಯ ಸ್ವಯಂ ಸೇವಕರಿದ್ದಾರೆ ಅನ್ನೋದಾದ್ರೆ, ನೀವ್ ಹೇಳೋ ಕಾಂಟೆಕ್ಸ್ಟಿಗೆ ಹೋಗೋದ್ರೆ ಉತ್ತರ ಕೊಡ್ಬೇಕಂದ್ರೆ ನಾವು ಬಿಜೆಪಿ ಬೇಕಾಗಿಲ್ಲ, ಮತ ಬ್ಯಾಂಕ್ ಕೋಟ್ಯಾಂತರ ಜನ ಸ್ವಯಂ ಸೇವಕರು ಎದ್ದು ನಿಲ್ತಾರೆ. ಇವ್ರ ಆಟಕ್ಕೆ ಕಡಿವಾಣ ಹಾಕಕ್ಕೆ ಬಿಜೆಪಿ ಏನು ಅಲ್ಲ. ಪಕ್ಷನೇ ಬೇರೆ, ಸ್ವಯಂ ಸೇವಕ ಸಂಘನೇ ಬೇರೆ. ಇವತ್ತು ಅಲ್ಲಿ ಯಾರು ಪಕ್ಷದವರಂತ ಗುರುತಿಸ್ಕೊಂಡಕ್ ಮುಂಚೆ ಸ್ವಯಂ ಸೇವಕ ಹುಟ್ಟಿದೆ. ಪಕ್ಷ ಹುಟ್ಟಕ್ ಮುಂಚೆ ಅಲ್ಲಿ ಸಂಘ ಅನ್ನೋದು ಹುಟ್ಟಿ, ಪಕ್ಷ ಹುಟ್ಟೋ ಮೊದಲು ಜನಸಂಘ ಇದ್ದಿರೋದು, ಜನಸಂಘ ಹುಟ್ಟಿದ್ದು. ಇವತ್ತು ಲಕ್ಷಾಂತರ ಕೋಟಿ ಅಂದ್ರೆ ಇಡೀ ದೇಶ ವಿಶ್ವವಾಗಿ ವಿಶ್ವಾದ್ಯಂತ ವ್ಯಾಪಿಸಿದೆ. ಇವತ್ತು RSS ಅಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಯಾರು? ದೇರ್ ಇಸ್ ನೋ ರಿಜಿಸ್ಟ್ರೇಷನ್ ಮೇಡಮ್. ಸ್ವಾಯತ್ತ ಸಂಘಕ್ಕೆ ರಿಜಿಸ್ಟ್ರೇಷನ್ ಏನ್ ಬೇಕು ಮೇಡಮ್? ನಾವು ಸ್ವಾಯತ್ತ ಸೇವ್ ಮಾಡ್ತಿದ್ರೆ ಏನಕ್ಕೆ ಬೇಕು ರಿಜಿಸ್ಟ್ರೇಷನ್? ಇವತ್ತೊಬ್ಬರು ಬಿದ್ದೋಗಿರ್ತಾರೆ, ರೋಡಲ್ಲಿ ನಿಂತ್ಕೊಂಡು ಬಿದ್ದೋಗಿರ್ತಾರೆ, ಅವ್ರು ತಗೊಬಂದು ಬಿಡ್ಬೇಕಾದ್ರೆ ನಾನು ರಿಜಿಸ್ಟರ್ ಮಾಡ್ಕೊಂಡು ಬಿಡ್ಬೇಕಾ? ಇಲ್ಲೊಂದು 10 ಜನ ಸಾಯ್ತಾ ಇರ್ತಾರೆ, ನೀರು ಇರುತ್ತೆ ಸಾಯ್ತಾ ಇರ್ತಾರೆ, ನಾನು ಸಂಘ ರಿಜಿಸ್ಟರ್ ಮಾಡ್ಕೊಂಡು ಬಂದು ಅವ್ರು ನೀರು ಕೊಡ್ಬೇಕಾ, ಊಟ ಕೊಡ್ಬೇಕಾ? ಯಾವ ಮೇಡಮ್ ಯಾವ ಪದ್ಧತಿಯಲ್ಲಿ ಇದ್ದೀವಿ ನಾವು? ರಿಜಿಸ್ಟ್ರು ಮಾಡ್ಕೊಂಡ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ಲ. ಅಂದ್ರೆ ಇವ್ರ ಉದ್ದೇಶ ಅದು. ರಿಜಿಸ್ಟರ್ ಮಾಡಿ ಒಬ್ಬ 10 ಜನ ಸಾಯ್ತಾ ಇದ್ದಾರೆ, ಅವ್ರಿಗೆ ಊಟ ಬೇಕು, ನೀರ್ ಬೇಕು, ಮಳಗಕ್ಕೆ ವ್ಯವಸ್ಥೆ ಬೇಕು, ಅವ್ರೊಂದು ಕಂಬಳಿ ಬೇಕು ಅನ್ನೋ ಒಂದು ವ್ಯವಸ್ಥೆ ಇರುತ್ತೆ. ದೊಣ್ಣೆ ಹಿಡ್ಕೊಳ್ಳೋದು ಕುಂಟರು ಅಂತ ದೊಣ್ಣೆ ಅಲ್ಲ ಆಯ್ತು, ದೇಶದಲ್ಲಿ ಈ ದೇಶದಲ್ಲಿ ಆ ದೊಣ್ಣೆಯಿಂದಾಗೆ ಪರಿಣಾಮ ಏನು? ಅವ್ರೇನೋ ಭಯೋತ್ಪಾದನೆ ಚಟುವಟಿಕೆಗಳಿದ್ದಾರ, ಅವರಿಂದ ಯಾವ್ದಾದ್ರು ಕ್ರಿಮಿನಲ್ ಕೇಸ್ಗಳಿದಾವ, ಏನ್ ಮಾಡಿದ್ದಾರೆ ದೇಶಕ್ಕೆ? ನಮ್ಮ ಸ್ವಯಂ ಸೇವಾ ಸಂಘದಲ್ಲಿ ನೋಡಿ ಒಂದು ನಿಮಿಷ ಹೇಳಿ, ನಾವಿಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ರಾಜಕೀಯ ಮಾಡಕ್ ಬಂದಿದ್ದಾರೆ, ರಾಜಕೀಯ ಮಾಡಕ್ ಬಂದಿದ್ದಾರೆ, ರಾಜಕೀಯ ಮಾಡಕ್ ಬಂದಿದ್ದಾರೆ. ಇವತ್ತು ನಾವು ಪ್ರತಿ ಸಾರಿ ರಾಜಕೀಯ ಮಾಡ್ತಾರೆ, ಒಂದು ಸ್ವಯಂ ಸೇವಕ ಸಂಘದ ಪರಿಣಾಮ ಏನು ಗೊತ್ತಾಗ್ತಾರೆ. ಈಗ ನಿಮ್ಮ ಆಯ್ತು, ಈಗ RSS ಆಗಿರಂತ ದೇಶದ ಅನಾಹುತಗಳೇನು ಏನ್ ಮಾತಾಡ್ತಾರೆ? ಆಯ್ತು ನೋಡಿ, ಇವಾಗ ಸ್ವಯಂ ಸೇವಕ ಸಂಘ ಅಂದ್ರೇನು? ಅಲ್ಲ ಸ್ವಇಚ್ಛೆಯಿಂದ ಮಾಡಿದಂತ ಕಾರ್ಯಗಳು, ಅದನ್ನ ನೀವು ವಿರೋಧ ಮಾಡ್ತಾ ಇದ್ರೆ ನಿಮ್ಮ ಮನಸ್ಥಿತಿ ಏನು? ನಿಮ್ಮ ಮನಸ್ಥಿತಿ ಏನು? ಎಲ್ಲಿ ಹೋಗ್ತಾ ಇದ್ದಾರೆ? ಅಂದ್ರೆ ಇಲ್ಲಿ ಯಾರು ಬದುಕಬಾರ್ದು, ನಿಮ್ಮ ರಾಜಕೀಯ ತೆವಳಿಗೋಸ್ಕರ, ನಿಮ್ಮ ರಾಜಕೀಯ ತೆವಳಿಗೋಸ್ಕರ ಇವತ್ತು ಕಾಂಟ್ರವರ್ಸಿಗಳು. ಹಾಗಾದ್ರೆ ಈಗ ಸಿದ್ದರಾಮಯ್ಯ ತಮಿಳ್ನಾಡಿನ ತರ ಇಲ್ಲೂ ಕೂಡ RSSಗೆ ಅಂಕುಶ ಇವರಿಂದ ಏನು ಮಾಡಕ್ಕಾಗಲ್ಲ. ಮೂರ್ಖತನದ ಪರಮಾವಧಿ ಇದು. ದೀಪ ಜೋರಾಗಿ ಉಳಿತಂತೆಲ್ಲ ಕುರ್ಚಿಯಿಂದ ಕೆಳಗಿಳಿದು ಹೋಗ ಇದನ್ನ ಮಾಡ್ತಾ ಇದ್ದಾರೆ. ಇವರ ಕುರ್ಚಿಯ ಕೆಸರಲ್ಲಿ ಚಾಡ ಜನ ಮಾತಾಡಬಾರ್ದು, ಮೈಂಡ್ ಡೈವರ್ಟ್ ಮಾಡಕ್ ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಬಿಟ್ರೆ ಇವ್ರ ಹತ್ರ ಏನೂ ಮಾಡಕ್ ಸಾಧ್ಯ ಇಲ್ಲ. ಮತ್ತೊಮ್ಮೆ ಮಾಹಿತಿ ಮುಖಾಂತರ ಹೇಳ್ತೀನಿ ನಾನು, ಪ್ರಿಯಾಂಕಾ ಖರ್ಗೆ ಅವರೇ ಹುಷಾರಾಗಿ ಮಾತಾಡಿ. ಕಾಂಗ್ರೆಸ್ RSS ಚಟುವಟಿಕೆಗಳನ್ನ ಸಂಪೂರ್ಣ ಬಂದ್ ಮಾಡ್ತು ಸರ್ಕಾರಿ ಜಾಗದಲ್ಲಿ. ವಾಟ್ ನೆಕ್ಸ್ಟ್? ಅಸಾಧ್ಯ ಏನ್ರಿ RSS ಗೆ ಜಾಗ ಬೇಕಾ? ಲಕ್ಷಾಂತರ ಜನ ದಾನಿಗಳು ಬೇರೆ. ತಮಿಳುನಾಡಲ್ಲಿ ಬಹಳ ಅಲ್ಲಾಡ್ಸಕ್ಕೆ ಆಗಿಲ್ಲ. ದೇಶದಲ್ಲಿ ಎಷ್ಟು ಕಡೆ ಇದ್ದೀರಿ ನೀವು? ದೇಶದಲ್ಲಿ ಎಷ್ಟು ಕಡೆ ಇದ್ದೀರಾ ನೀವು? ಅಲ್ಲ, ಎಷ್ಟು ರಾಜ್ಯದಲ್ಲಿ ಇದ್ದೀರಾ? ಬಿಹಾರದಲ್ಲಿ ಗೊತ್ತಾಗುತ್ತೆ ನೋಡಿ, ನೀವು ಮಾಡಿರೋ ಕೆಲಸ ಬಿಹಾರದಲ್ಲಿ ಗೊತ್ತಾಗುತ್ತೆ.
ನಿಮಗೆ ತಮಿಳಿನ ಬಗ್ಗೆ ಕನ್ನಡಿಗರ ವಿರುದ್ಧವಾಗಿ ಪೇಶ್ವೆಗಳು ನಡೆಸಿದಂತ ಕರ್ನಾಟಕದ ಮೇಲೆ ನಡೆದಂತ ದೌರ್ಜನ್ಯ ಅವ್ರು ಇವತ್ತು ನಮ್ಮ ಕರ್ನಾಟಕದ ಬಗ್ಗೆ ನಿಮ್ ಸರ್ಕಾರ ಇದೆಯಲ್ಲ ಏನ್ ಮಾಡ್ತಾ ಇದ್ದೀರಾ? ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, PSM ಅಂದ್ರಲ್ಲ ಏನ್ ಮಾಡಿದ್ರಿ? 40% ಅಂದ್ರಲ್ಲ ಏನ್ ಮಾಡಿದ್ರಿ? ಅಲ್ಲ PSI ಸ್ಕ್ಯಾಮ್ ಅಂದ್ರಲ್ಲ ಏನ್ ಮಾಡಿದ್ರಿ? 2.5 ವರ್ಷ ಆಯ್ತು ಅಧಿಕಾರ ಇದೆ, ಗೃಹ ಇಲಾಖೆ ಅಂದ್ರೆ ಯಾಕೆ ಸುಮ್ಮನಿದ್ದೀರಾ? ಯಾಕೆ ಸುಮ್ಮನಿದ್ದೀರಾ? ಯಾಕೆ ಸುಮ್ಮನಿದ್ದೀರಾ? ಇವತ್ತು ಒಂದು ಹುಟ್ಟು ಮಗು ಕೂಡ ಸ್ವಸಹಾಯ ಸಂಘಕ್ಕೆ ಹೋಗಿ ರಿಜಿಸ್ಟರ್ ಆಗುತ್ತೆ. ಇವತ್ತು ನಾವು ನೋಡಿದ್ದೀವಿ ಕೆಲಸ ಮಾಡಿದ್ರೆ ರಿಜಿಸ್ಟ್ರೇಷನ್ ಬೇಕಾಗಿದ್ದಾರೆ. ದೇಶ ನಮ್ದು ಹೋರಾಟವೇ. ಹುಟ್ಟ ಮಕ್ಕಳು ಕೂಡ ಬುದ್ಧಿ ಬರ್ತಾ ಇದ್ದಂಗೆ ಸ್ವಸಹಾಯ ಮಾಡ್ಬೇಕಂತ ರಿಜಿಸ್ಟರ್ ಆಗ್ತಾರೆ. ನಾನು ಕೊಡ್ಲಾ ಅವ್ರು ಇವ್ರ ಪಾಪ ಹೋಗ್ತಾರ ಗೊತ್ತಿಲ್ಲ ಅವರು ಪ್ರತಿ ಸರಿ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಅಂಕಿ ಅಂಶ ಬೇಕು. ನಮ್ಗೆ ನಂಬರ್ ಎಲ್ಲದರಲ್ಲಿ ಮಾತಾಡಕ್ಕಾಗಲ್ಲ. ಕೇಳಿಸ್ಕೊಳ್ಳಿ. ಅಲ್ಲ ಮಾತಾಡೋದು ಮಾತಾಡೋದು ಬಿಡಲ್ಲ ಅಂದ್ರೆ ಏನು ಪ್ರೆಸೆಂಟ್ ಹೇಳಿ. ನಮಸ್ತೆ ಸದಾವತ್ಸಲ ಅಂತ ಹೇಳಿದವ್ರು ನಿಮ್ಮವರು ರಂಗನಾಥ್ ಸದನದಲ್ಲಿ ನಿಂತ್ಕೊಂಡ್ರೆ ಅದಕ್ಕೆ ಸಾರಿ ಕೇಳ್ರಲ್ಲ ನೀವು. ಒಂದ್ ನಿಮಿಷ DK ಶಿವಕುಮಾರಿಗೆ ಅಟ್ಲೀಸ್ಟ್ ಒಂದ್ ನಿಮಿಷ ನಿಮ್ಮಲ್ಲೇ ದ್ವಂದ್ವ ಇದೆ. ಕಾಂಗ್ರೆಸ್ ನಾಗೇಂದ್ರ ಅವರು ಹೇಳ್ಬೇಕು. ಇದೇ ರಾಜ್ಯದ ಉಪ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅರ್ಥ ಗೊತ್ತಾ ನಿಮ್ಗೆ? ಅರ್ಥ ಏನಾದ್ರು ಗೊತ್ತಾ? ಉಪ ಮುಖ್ಯಮಂತ್ರಿ ಸದನ ಹೇಳ್ಕೊಂಡ್ರು ಇವ್ರು ತೊಂದರೆ ಇಲ್ಲ. ಇವರು ರಾಜೀನಾಮೆ ಕೊಳ್ಳಿ, ಅವ್ರು ರಾಜೀನಾಮೆ ಕೊಳ್ಳಿ ಹೇಳ್ಬಿಟ್ಟಿದ್ರಲ್ಲ. ಈಗ RSS ಸಂಘ ಮುಚ್ಚಕ್ ಮುಂಚೆ DK ಶಿವಕುಮಾರ್ ರಾಜೀನಾಮೆ ಕೊಟ್ಬಿಡಿ. ಯಾಕಂದ್ರೆ ಅವರು ಏನಂತಾರೆ ನಮಸ್ತೆ ಸದಾವಸ್ತಲ್ಲ ಅಂತ ಹೇಳ್ಬಿಟ್ರಲ್ಲ, ರಾಜೀನಾಮೆ ಕೊಡ್ತಾರೆ. ಅವ್ರು ಪಾಲನೆ ಮಾಡ್ತಾರೆ RSS ಅಂತ ಆಯ್ತಲ್ಲ. ಆಯ್ತಾಯ್ತು ಕಡೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಬೇಡ, ಸಾರ್ವಜನಿಕವಾಗಿ ಇಂಥ ಚರ್ಚೆ ಬೇರೆ ಮಟ್ಟಕ್ಕೆ ಹೋಗುತ್ತೆ, ಬೇರೆ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಕುಮಾರ್ ಒಂದು 10 ಸೆಕೆಂಡ್ ಕೊಡ್ರಿ, ಮಾತಾಡಕ್ಕೆ ಒಂದು 10 ಸೆಕೆಂಡ್ ಮಾತಾಡಕ್ಕೆ ಕೊಡ್ರಿ. ಏನಿದು ಕಾನೂನು ದೇಶದಲ್ಲಿ ಎಲ್ರಿಗೂ ಒಂದೇ, ಪರಿಪಾಲನೆ ಅಂದ್ರೆ ಪ್ರತಿಯೊಬ್ರು ಮಾಡ್ಬೇಕು, ಖಂಡಿತವಾಗ್ಲೂ ಮಾಡ್ಬೇಕು. RSS ಯಾವ್ದಾದ್ರು ತಪ್ಪು ಕೆಲಸ ಮಾಡಿದ್ಯಾ? RSS ಯಾವ್ದಾದ್ರು ಅನೈತಿಕ ಕೆಲಸ ಮಾಡಿದ್ಯಾ? RSS ಯಾವತ್ತಾದ್ರೂ ಒಂದ್ ನಿಮಿಷ ಮಾತಾಡಕ್ ಬಿಡ್ರಿ. ಪ್ರತಿ ಸರಿ ಅಲ್ಲರಿ ಅವ್ರಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ. ಒಂದು 10 ಸೆಕೆಂಡ್ ಆದ್ರೂ ಮಾತಾಡಕ್ ಬಿಡ್ತಾರ? ಬರೀ ಮಾತಾಡಕ್ ಬಿಡಲ್ಲ. ಗೂಢಚರ್ಯ ಕೆಲಸ ಮಾಡಿಲ್ಲ ಮಾತಾಡಕ್ ಬಿಡಲ್ಲ. ಅವ್ರಿಗೆ ಏನಾಗಿದೆ ನೋಡಿ, ಒಂದ್ ನಿಮಿಷ ಪ್ರಶ್ನೆ ಉತ್ತರ ಕೊಡ್ಲಿ ಫಸ್ಟ್. ಮಾತಾಡಕ್ ಬಿಡ್ರಿ. ಇವ್ರಿಗೆ ನಾಚಿಕೆ ಆಗ್ಬಿಡ್ರಿ. ಕರೀತಿರಲ್ರಿ ಒಂದ್ ನಿಮಿಷ ಮ್ಯಾನಸ್ ಇಲ್ಲ ಅಂದ್ರೆ ಮಾತಾಡ್ಲಿ. 10 ಸೆಕೆಂಡ್ ಮಾತಾಡಕ್ ಬಿಡಲ್ಲ ಅಂದ್ರೆ ಏನ್ರಿ ಇದೆ? ಅವರೇ ಮಾತಾಡ್ತಾರೆ. ನಾನು ಹೇಳಿದ ಇಷ್ಟ ಒಂದು 5 ಸೆಕೆಂಡ್ ಕೊಡ್ರಿ. ಆಯ್ತು ಕೂರ್ಸಣ್ ಬಿಡಿ. ಆಡಳಿತ ಪಕ್ಷದ ವಕ್ತಾರರು ನಾವು ಏನಾದ್ರು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕ್ತಾರೆ. ಪ್ಯಾನೆಲ್ ಅಲ್ಲಿ ಮಾತಾಡಿದ್ರೆ ಮಾತಾಡಕ್ ಬಿಡಲ್ಲ. ಯಾಕೆ ಹೇಳಿ? ನಾವು ಮಾತಾಡಿದ್ರೆ ಜನರಿಗೆ ಅರ್ಥ ಆಗ್ಬಾರ್ದು, ಅವ್ರಿಗೆ ಮಾತಾಡಕ್ಕೆ ಏನು ಸ್ಟಫ್ ಇಲ್ಲ, ಅಟ್ಲೀಸ್ಟ್ ಕನ್ಫ್ಯೂಸ್ ಮಾಡೋಣ ಅಂತ ಹೇಳೋ ಒಂದು ಉದ್ದೇಶ ಇರ್ಬೋದು. ಇವತ್ತು ನೋಡಿ ಇದು ಜ್ವಲಂತ ಉದಾಹರಣೆ. ಈ ಕಾರ್ಯಕ್ರಮಗಳನ್ನ ಬ್ಯಾನ್ ಮಾಡಿದ್ರೆ ನಿಮ್ ಸ್ಟ್ಯಾಂಡ್ ಏನು? ಸ್ವೀಕರಿಸ್ತೀರಾ ಕಾರ್ಯಕ್ರಮನ? ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮ್ಗೆ ದಮ್ಮು ತಾಕತ್ತು ಅಂದ್ರೆ ನಿಮ್ಮ ಏರಿಯಾದ ಒಂದು ಶಾಖೆಯಲ್ಲಿ ಬ್ಯಾನ್ ಮಾಡಿ ತೋರಿಸಿ. ಕರ್ನಾಟಕ ಬೇಡ, ವಿಶ್ವಾಸ ಮಾತಾಡಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಸದಾ ರಾಷ್ಟ್ರದ ಹಿತಾಸಕ್ತಿ, ದೇಶದ ಹಿತಾಸಕ್ತಿ, ರಾಷ್ಟ್ರೀಯದ ಬಗ್ಗೆ ಚಿಂತನೆ ಮಾಡುವಂತ ಸಂಘ ಸಂಸ್ಥೆ ಬಗ್ಗೆ ಮಾತಾಡಿದಿರಾ? ನಿಮಗೆ ಪ್ರಿಯಾಂಕಾ ಖರ್ಗೆ ಅವ್ರು ಹುಟ್ಟಕ್ ಮುಂಚೆ ಹುಟ್ಟಿರೋ ಅಂತ ಸಂಘ ಸಂಸ್ಥೆಗಳು ಇವೆಲ್ಲ. ಇವ್ರು ಹೇಳಿದ ತಕ್ಷಣ ಮುಚ್ಚಕ್ ಆಗಲ್ಲ, ಮುಚ್ಚುವಂತ ವ್ಯವಸ್ಥೆ ಇಲ್ಲ. ಇವತ್ತು ಈ ದೇಶಕ್ಕೆ ಏನಾದ್ರೂ ಒಂದು ಸ್ವಯಂ ಸೇವಕರ ಸಂಘ ಅನ್ನೋದಿದ್ದಾಗ ಸ್ವಯಂ ಸೇವಕರ ಸಂಘದಿಂದ ಈ ದೇಶಕ್ಕೆ ಅಭಿವೃದ್ಧಿ ಆಗಿದೆ ಹೊರತು ಈ ದೇಶಕ್ಕೆ ನಷ್ಟ ಆಗ್ಲಿಲ್ಲ, ಕೊಲೆಗಳಾಗಿಲ್ಲ, ಭಯೋತ್ಪಾದಕ ಚಟುವಟಿಕೆ ನಡಿಲ್ಲ, ಡ್ರಗ್ಸ್ ಗಾಂಜಾ ಅಫೀಮ್ಗಳು ಮಾಡಿಲ್ಲ. ಇವತ್ತು ಎಲ್ಲ ಇಲ್ಲಿ ಬಂದು ಮೈಸೂರಲ್ಲಿ ಇವತ್ತು ಡ್ರಗ್ಸ್ ಫ್ಯಾಕ್ಟರಿ ನಡೀತಿದೆ. ಅದ್ರ ಬಗ್ಗೆ ಇವತ್ತು ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಇದೆಯಲ್ಲ, ಅದ್ರ
ಅದನ್ನ ಮುಚ್ಚಕ್ಕಾಗಿಲ್ಲ ಇವತ್ತು. ಅದನ್ನ ಮಾಡಕ್ಕಾಗಿಲ್ಲ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಫ್ಯಾಕ್ಟರಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದನ್ನ ಮುಚ್ಚಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಯಾವ ಮಾತಾಡ್ತೀರಾ ನೀವು ನೋಡ್ರಿ, ಯಾವ ಮಾತಾಡ್ತೀರಾ ನೀವು? ಆ ಪತ್ರ ಬರ್ದಿರೋದು ಆಯ್ತು. ದಮ್ಮು ತಾಕತ್ತಿದ್ದಕ್ಕೆ. ಆಮೇಲೆ ನಿಮ್ ಕೈಯಲ್ಲಿ ಡ್ರಗ್ ಫ್ಯಾಕ್ಟರಿ ತಂದಿಡಕ್ಕಾಗಿಲ್ಲ ರೀ ಮೈಸೂರಲ್ಲಿ. ಡ್ರಗ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರ್ ತಂದಿಡಕ್ಕಾಗಿಲ್ಲ. RSS ಸ್ಥಾಪನೆ ಆದ ದಿನಾಂಕ ಹೇಳಿ ಅವರು. 1925 ಸಂಸ್ಥೆ ಹೇಳ್ರಿ, ಸಂಸ್ಥೆ ಹುಟ್ಟಿದ್ದು. 100 ವರ್ಷವನ್ನು ಆಚರಿಸುವಂತ ಸಂಘ ಸಂಸ್ಥೆ ಬಗ್ಗೆ ಮಾತಾಡ್ತಿರೋದು. RSS ಬಗ್ಗೆ ಒಂದು ವರ್ಡ್ ಹೆಸರು ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಅಸಹಾಯಕರು ನೀವೆಲ್ಲ. ಭಾರತ ದೇಶದ ರಕ್ಷಣಾ ಸಚಿವರಿಗೆ ನೀಡಬೇಕು. ಒಂದು 2 ಸೆಕೆಂಡ್ ಅಸಹಾಯಕತೆಯಿಂದ ಕೂಗಾಡ್ತಾ ಇದ್ದಾರೆ. ರಕ್ಷಣೆ ಆತನು ಕೊಟ್ಟಿದ್ದಾರೆ. ಕುಮಾರ್ ಅವರೇ, ಅಸಹಾಯಕತೆಯಿಂದ ಗೊತ್ತಾ? ಸದಾ ಭಯ ಅವ್ರಿಗೆ, ಭಯ ಮತ್ತೊಮ್ಮೆ ಸದಾ ರಾಷ್ಟ್ರದ ಹಿತ, ಸದಾ ಜನರ ಹಿತ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದಂತಹ ರಾಷ್ಟ್ರೀಯ ಸಂಸ್ಥೆ ಸ್ವಯಂ ಸೇವಕರ ಬಗ್ಗೆ ಮಾತಾಡ್ತೀರಾ? ಇದರ ಪರಿಣಾಮ ನೆಟ್ಟಗಿರಲ್ಲ. ರೈಟ್. ವಿವಾದ ಮಾಡಬೇಕು ಅಂತ ಮಾಡ್ತಾರೋ ಅಥವಾ ಆಕಸ್ಮಿಕವಾಗುತ್ತೋ ಗೊತ್ತಿಲ್ಲ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಈ 2.5 ವರ್ಷದಲ್ಲಿ ನೋಡಿದ ಬರೀ ಹಗರಣಗಳು, ಪ್ರಕರಣಗಳು, ಈ ರೀತಿ ವಿವಾದಗಳ ಚರ್ಚೆ, ಆರೋಪ ಪ್ರತ್ಯಾರೋಪ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದರೆ ವ್ಯಕ್ತಿತ್ವಗಳ ಹರಣ ಆಗ್ತಾ ಇದೆ. ಒಡೆದು ಆಳುವಂಥ ನೀತಿಗಳು ಬೇಡ. ನೋಡಿ, ನಿಮಗೆಲ್ಲ ಆಕ್ಷೇಪ ಇತ್ತು ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ ಮಾಡ್ತಾ ಬನ್ನಿ, ಒಂದು ಫಲಿತಾಂಶ ಅನ್ನೋದು ಸಿಗುತ್ತೆ. ಈ ರೀತಿ ಜನರ ದಿಕ್ಕನ್ನು ತಪ್ಪಿಸುವ ಪ್ರಯತ್ನಗಳು ಬೇಡ. ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಆಡಳಿತ ಪಕ್ಷ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು, ವಿಪಕ್ಷದವರು ಅದನ್ನು ಧ್ವನಿ ಎತ್ತು ಕೇಳಬೇಕು. ಅಂಥ ರಾಜಕಾರಣವನ್ನು ಕಳೆದ 2 ವರ್ಷಗಳಿಂದ ನಾವು ನೋಡಲೇ ಇಲ್ಲವಲ್ಲ ಅನ್ನುವಂಥ ಬೇಸರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.